ಏನ್ ತೋಟ ಮಾಡಿದೀರಾ? ಅಡಿಕೆ ಮಾಡಿದೀರಾ? ಕುರಿ, ಕೋಳಿ, ಜೇನು, ಮೀನು ಎಲ್ಲ ಇದೆ. ಹೌದು ಸರ್. ರೈತರಿಗೆ ಖುಷಿ ಕೊಡೋ ಸಂದರ್ಭ ಯಾವುದಪ್ಪ ಅಂದ್ರೆ ಅವ್ನು ನೆಟ್ಟಿರೋ ಬೆಳೆ ಫಸಲು ಕೊಟ್ಟಾಗ ಫಸ್ಟು ಆಡ್ಕೊಂತಿದ್ರು ನೀನು ಏನು ಬೆಳಿತೀಯ ಈ ಭೂಮಿಲಿ ಅಂತೇಳಿ ಅಂತ. ಇವತ್ತು ಅವ್ರಿಗೆಲ್ಲ ಇದೊಂದು ನಾನು ಮಾತಾಡಲಿಲ್ಲ, ಅವತ್ತು ಏನು ಹೇಳಲಿಲ್ಲ ಅವ್ರಿಗೆ. ಎಲ್ಲ ನೀರು ಶಾರ್ಟೇಜ್ ಬರುತ್ತೆ ಆ ಟೈಮಲ್ಲೆಲ್ಲ ಇದು ನನಗೆ ನೀರು ಒದಗಿಸ್ಕೊಡ್ತಾ ಇದೆ ಸರ್. ಇದ್ರ ತೋಟಕ್ಕೆ ನೀರು ಕೊಡ್ತೀನಿ, ಅದನ್ನು ಪೂರ್ತಿ ನಾನು ಅದೇನು ಇಂಗು ಗುಂಡಿ ಮಾಡಿದ್ದೀನಿ, ಬೋರ್ಗೆ ಇಂಗು ಗುಂಡಿ ಮಾಡಿದ್ದೀನಿ, ಆ ಇಂಗು ಗುಂಡಿ ಎಳಿತಾ ಹೋಗುತ್ತೆ ಸರ್. ಅದು ನಂದೇ ಸರ್. ನಮಸ್ತೆ, ನನ್ನ ಹೆಸರು ಚೇತನ್ ಕುಮಾರ್ ಅಂತ ಹೇಳ್ಬಿಟ್ಟು, ರಾಮಘಟ್ಟೆ ಗ್ರಾಮ, ಅಂದನಕೆರೆ ಹೋಬಳಿ, ಚಿಕ್ಕನಾಯಕನಹಳ್ಳಿ ತಾಲೂಕು, ತುಮಕೂರು ಡಿಸ್ಟಿಕ್ ಸರ್. ನಾನೀಗ ಒಂದು ಸಾವಯವ ತೋಟ ಬೆಳೆಸಬೇಕು ಅನ್ನೋ ಕನಸೊತ್ತು ಒಟ್ಟು ಬೆಳೆಸ್ತಾ ಇದ್ದೀನಿ ಸರ್. ಅದು ಯಾವುದೇ ರೀತಿ ಕೆಮಿಕಲ್ ಯೂಸ್ ಮಾಡದೇ ಇರೋ ರೀತಿ ಸಾವಯವವಾಗಿ ತೋಟ ಬೆಳೆಸ್ತಾ ಹೋಗ್ತಾ ಇದ್ದೀನಿ. ನನ್ನ ಮುಖ್ಯ ಉದ್ದೇಶ ಏನಂತಂದರೆ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಆಗಬೇಕು, ಜೊತೆಗೆ ಅವು ಬಿಟ್ಟಿದ್ದನ್ನು ನನಗೂ ಸಿಗಬೇಕು, ನನಗೆ ಹೆಚ್ಚಾಗಿದ್ದನ್ನು ಮಾರಾಟ ಮಾಡಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಬಂದು ನಾನು ನೆಮ್ಮದಿಗಾಗಿ ಫಸ್ಟ್ ಈ ಒಂದು ಜಾಗ ಸೆಲೆಕ್ಟ್ ಮಾಡ್ಕೊಂಡು ಈಗ ಹಲವಾರು ರೀತಿ ಹಣ್ಣಿನ ಗಿಡಗಳು ಮತ್ತು ತೋಟಗಾರಿಕಾ ಬೆಳೆಗಳು ಈ ಥರ ಬೆಳೀತಾ ಹೋಗ್ತಾ ಇದ್ದೀನಿ ಸರ್. ನನ್ನ ಮೊದಲನೇದಾಗಿ ನನ್ನ ದಿನಚರಿ ಯಾವ ಥರ ಸ್ಟಾರ್ಟ್ ಆಗುತ್ತೆ ಅಂತಂದರೆ, ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ತೀವಿ ಸರ್ ನಾವು. 5 ಗಂಟೆಗೆ ಎದ್ದು ನಾವು ಏನು 5:30ಗೆ ಟಗರುಗಳಿಗೆ ಮೇವು ಹಾಕಿ ಫೀಡ್ ಮಾಡ್ತೀವಿ ಸರ್. ಕಾಳುಗಳು ಕೊಟ್ಟು ಅದಕ್ಕೆ ತಿರ್ಗಿ ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಸರ್. ಅರ್ಧ ಗಂಟೆ ಟೈಮ್ ಕೊಟ್ಟು 6 ಗಂಟೆಗೆ ನಾವು ಹಸು ಸಗಣಿ ಏನಿರುತ್ತೆ ಆ ಸಗಣಿ ತಗೊಂಡು, ನಮ್ಮದು ಗೋಬರ್ ಗ್ಯಾಸ್ ಘಟಕ ಇದೆ ಸರ್, ಆ ಗೋಬರ್ ಗ್ಯಾಸ್ ಘಟಕಕ್ಕೆ ಹಾಕಿ ನೆಕ್ಸ್ಟ್ ಅದರ ನಂತರ ಅದು ಸ್ಲರಿ ಬಂದಿರುತ್ತೆ, ಅದನ್ನು ದಿನ 4 ಗಿಡಕ್ಕೆ ಕುಯ್ಯೋ ಕಾನ್ಸೆಪ್ಟ್ ಸರ್ ನಂದು. ಆ ಸ್ಲರಿ ತಗೊಂಬಿಟ್ಟು 4 ಗಿಡಕ್ಕೆ. ಇದಕ್ಕೆ ಮೇಯ್ನ್ ಮುಖ್ಯವಾಗಿ ಕಾರಣ ಅಂತಂದರೆ ರಮೇಶಣ್ಣ ಅಂತ ಹೇಳ್ಬಿಟ್ಟು ನಮ್ಮ ಅಂದನಕೆರೆ ಅವರು ಈಗ ನೇರವಾಗಿ ನಾವು ಸಗಣಿನ ಒಂದು ಕಡೆ ಕೂಡ ಹಾಕಿ ಅದು ಏನು ಗೊಬ್ಬರವಾಗಿ ಮಾರ್ಪಡೋದಕ್ಕೆ 3-4 ತಿಂಗಳು ಗ್ಯಾಪ್ ತಗೊಳುತ್ತೆ. ನಾವು ಸ್ಲರಿಯಾಗಿ ಗಿಡಕ್ಕೆ ಕೊಟ್ಟಾಗ ಅದನ್ನ ಜೊತೆ ನೀರು ಬೆರೆಸಿ ಸ್ಲರಿಯಾಗಿ ಕೊಟ್ಟಾಗ ಗಿಡಕ್ಕೆ ನೀರು ಕೊಟ್ಟಂಗೂ ಆಗುತ್ತೆ, ಜೊತೇಲಿ ಸ್ಲರಿ ಕೊಟ್ಟಂಗೂ ಆಗುತ್ತೆ ಅನ್ನೋ ಒಂದು ಉದ್ದೇಶವಾಗಿ ನಾನು ಈಗ ಒಂದು 2 ತಿಂಗಳಿಂದ ಆ ಸ್ಲರಿ ಸ್ಟಾರ್ಟ್ ಮಾಡಿರೋದು ಸರ್. ಆ ಥರ ನಾ ಫಸ್ಟು ಯೆಲ್ಲೋಯಿಶ್ ಆಗಿದ್ದ ಗಿಡ ಎಲ್ಲ ಈಗ ಗ್ರೀನ್ಗೆ ತಿರುಗ್ತಾ ಇದೆ ಸರ್. ಆ ಥರ ಒಂದು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನಾವು ಫಸ್ಟ್ ಬರೀ ಗೊಬ್ಬರನೇ ಕೊಡ್ತಾ ಇದ್ದೆ, ಈಗ ಸ್ಲರಿ ಕೊಡ್ತಾ ಇರೋದ್ರಿಂದ ಈ ಥರ ಆಗ್ತಾಯಿದೆ. ಅದೆಲ್ಲ ಆ ಸ್ಲರಿ ಕೆಲಸ ಮುಗಿಸಿದ ನಂತರ ತಿರ್ಗಿ ಮತ್ತೆ ಟಗರಿಗೆ ಟೈಮ್ ಕೊಡ್ತೀವಿ. ಅಲ್ಲಿಂದ ತನಕ ನಮ್ಮ ಮನೆಯವ್ರ ಮಕ್ಕಳನ್ನೆಲ್ಲ ನಿಭಾಯಿಸ್ಬಿಟ್ಟು ಅವರು ಕೂಡ ಮೇವು ಹಾಕ್ಬಿಟ್ಟು ಮತ್ತು ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಿ ತಿರ್ಗಿ ಸಂಜೆ ಆಲ್ರೆಡಿ ಮಾಮೂಲಿ ಮತ್ತೆ ಅದೇ ರೊಟೀನ್ ಸರ್, ಮತ್ತೆ ಸಗಣಿ ತೆಗೆಯೋದು ಅದೇ ಥರ. ಸರ್, ಈಗ ಸುತ್ತಮುತ್ತ ನಾನು ಕೇಳ್ತಾ ಇದ್ದೆ ಸರ್, ಅವ್ರು ಹೇಳ್ತಾ ಇದ್ರು ಹೌದು ಸರ್. ಇಂಥ ಬಿಸಿಲು ನಾಡಲ್ವಾ ಹೌದು ಸರ್. ನಿಮ್ಮ ತೋಟ ಮಲ್ನಾಡ್ ಇದ್ದಂಗೆ ಇರುತ್ತೆ ಅಂತ. ಹಾಂ ಸರ್. ಸೊ ತೋಟ ನೋಡೋಣ ಸರ್, ಏನೇನು ಮಾಡಿದ್ದೀರಾ ಅಂತ. ಖಂಡಿತ ಬನ್ನಿ ಸರ್. ಸರ್, ಒಂದೊಂದೇ ಹೇಳ್ಕೊಂಡು ಹೋಗ್ಬೋದು ಸರ್, ನೀವು ಏನೇನು ಗಿಡ ಹಾಕಿದ್ದೀರಾ, ಹೇಗೆ ಮಾಡಿದ್ದೀರಾ ಅಂತ. ಸರ್ ಅಂತಂದರೆ ನಾನೇನು ಮೊದಲನೇದಾಗಿ ಏನು ಮಾಡಿದೆ ಅಂತಂದರೆ, ನಿಮಗೆ ಗೊತ್ತಿರೋ ಥರ ಚಿಕ್ಕನಾಯಕನಹಳ್ಳಿ ಬಂದ್ಬಿಟ್ಟು ಸ್ವಲ್ಪ ಮಳೆ ಕಡಿಮೆ ಪ್ರದೇಶ. ಅಂದರೆ ತೀರಾ ಮಳೆ ಜಾಸ್ತಿನೂ ಬರಲ್ಲ, ಕಡಿಮೆನೂ ಇಲ್ಲ, ಮಧ್ಯ ಒಂದು ಸ್ಥಿತಿ. ಮತ್ತು ಬಂದರೆ ಬಂತು, ಬರ್ದಿದ್ರಿಲ್ಲ. ಆ ಒಂದು ಕಾನ್ಸೆಪ್ಟಲ್ಲಿ ತೆಂಗು ನಮ್ಮದು ಮೇಜರ್ ಬೆಳೆ. ಚಿಕ್ಕನಾಯಕನಹಳ್ಳಿ ಭಾಗಕ್ಕೆ ಮೇಜರ್ ಬೆಳೆ ತೆಂಗು. ಆ ತೆಂಗನ್ನ ಫುಲ್ ನನ್ನ ತೋಟಕ್ಕೆ ಏನು ಅಳವಡಿಸಿದೆ. ಆ 4 ಗಿಡದ ಮಧ್ಯೆ ಏನಾದರೂ ನಂದು ಹಣ್ಣಿಂದು ಫ್ಯಾಷನ್ ಇದ್ದಿದ್ದರಿಂದ ಏನಾದರೂ ಬರಬೇಕು ಅನ್ನೋ ಉದ್ದೇಶವಾಗಿ ಸಪೋಟ ಮತ್ತು ನೇರಳೆ ಈ ಥರ ಕಾಂಬಿನೇಷನ್ ಮಾಡ್ತಾ ಹೋದೆ ಸರ್. ಅದು ಹಳಸು ಈ ಥರ ಕಾಂಬಿನೇಷನ್ ಮಾಡ್ತಾ ಹೋದೆ. ಮಾವು ಈಗ ಎಷ್ಟು ಇಟ್ಟಿದ್ದೀರಾ ಸರ್ ತೆಂಗಿನ ಗಿಡ? ಸರ್ ತೆಂಗು ಒಟ್ಟು 90 ಬರುತ್ತೆ ಸರ್ ನಮಗೆ. 2 ಎಕರೆಗೆ 90 ಬರುತ್ತೆ? ಹೌದು, 2.5 ಎಕರೆ ಸರ್. 2.5 ಎಕರೆ 90? ಹೌದು, 90 ಗಿಡ ತೆಂಗು ಕೂತಿದೆ. ಮತ್ತು ಒಂದು 450 ಅಡಿಕೆ ಇಟ್ಟೆ ಸರ್. ಅದು ಓಕೆ. ಅಡಿಕೆ ಫಸ್ಟ್ ಯಾವ ಇದಕ್ಕೆ ಕನೆಕ್ಟ್ ಮಾಡಿದೆ ಅಂದರೆ, ನಾವು ಸಮಗ್ರ ಬೇಸಾಯ ಕೃಷಿ ಇರಬೇಕು ಅನ್ನೋ ಉದ್ದೇಶವಾಗಿ ನನಗೆ ಮೆಣಸು ಮತ್ತು ಏನು ಎಲೆಬಳ್ಳಿ ಈ ಥರ ಎಲ್ಲ ಮುಂದೆ ನನಗೆ ಪ್ಲ್ಯಾನ್ಗಳು ಇನ್ನೂ ಗುರಿ ಭಾಳಷ್ಟು ಇರೋದ್ರಿಂದ ಎಲ್ಲದಕ್ಕೂ ಪೂರಕವಾಗಿ ಫಸ್ಟು ವೆದರ್ನ ಕ್ರಿಯೇಟ್ ಮಾಡ್ಕೊತಾ ಇದ್ದೆ ಸರ್ ನಾನು. ಓಕೆ. ಹಂತವಾಗಿ ಹೋದರೆ ಮಾತ್ರನೇ ಕೃಷಿಯಲ್ಲಿ ನಾವು ಸಕ್ಸಸ್ ಮಾಡ್ಬೋದು, ಬಿಟ್ಟರೆ ಒಂದೇ ಸಲ ಏನೋ ಮಾಡ್ತೀನಿ ಅಂತ ಹೋದ್ರೆ ಇದರಲ್ಲಿ ಯಾವುದೇ ಕಾರಣಕ್ಕೂ ಆಗಲ್ಲ ಸರ್. ಸರ್, ಇಲ್ಲಿ ಅಕ್ಸೆ ಗಿಡ ಹಾಕಿರೋ ಕಾರಣ ಸರ್ ಅಂದರೆ, ಅದು ಮೊದಲನೇದಾಗಿ ನೈಟ್ರೋಜನ್ ಫಿಕ್ಸೇಷನ್ ಏನು ಗಿಡ, ಅದು ನನಗೆ ಮುಖ್ಯವಾಗಿ ನನಗೆ ಏನು ನನ್ನ ಕುರಿ ಇದ್ದಾವೆ, ಬ್ರೀಡಿಂಗ್ ಮಾಡ್ತಾಯಿದ್ದೀನಿ. ಆ ಬ್ರೀಡಿಂಗಿಗೆ ಇದು ಭಾಳ ಎಲ್ಪ್ ಆಗುತ್ತೆ ಸರ್. ಅದು ರಿಚ್ ಪ್ರೋಟೀನ್ ಇದೆ. ಹಂಗಾಗಿ ಅಗಸೆ ಮತ್ತು ಬೇರೆ ಥರದ ಗಿಡಗಳನ್ನೆಲ್ಲನೂ ಬೆಳೆಸ್ತಾ ಹೋಗ್ತಾಯಿದ್ದೆ ಸರ್ ನಾನು. ಗ್ಲಿರಿಸಿಡಿ ಆಗಿರ್ಬೋದು, ಮತ್ತು ಸುಬಾಬುಲ್ಲು ಅಷ್ಟೇ ಸರ್. ಈಗ ಎಲ್ಲರೂ ಮರ ಹಬ್ಬಿದ್ರೆ ಅಷ್ಟು ಹಾನಿ ಆಗುತ್ತೆ ಅಂತೇಳಿ ಎಲ್ಲ ಇದು ಮಾಡ್ತಾರೆ. ನೀವು ನೋಡ್ಬೋದು ನನ್ನ ಅಡಿಕೆ ಗಿಡದ ತೋಟ ತುಂಬಾ ಇದೆ. ಇದು ಏನು ಸುಬಾಬುಲ್ಲು. ಹೌದು ಸರ್, ಸುಬಾಬುಲ್ ಸುಮಾರಿದೆ. ಅಲ್ಲಿ ಕೆಳಗಿದೆ ಸರ್ ಸುಬಾಬುಲ್ಲು, ಸುಮಾರಿದೆ. ಅದನ್ನ ಏನು ಮಾಡ್ತೀವಿ ಅಂದರೆ ಬೇರೆ ಹಂತದಲ್ಲೇ ಕಡಿತಾ ಹೋಗ್ತಾ ಇರ್ತೀವಿ ಸರ್. ಅದನ್ನ ಬೇರೆ ಹಂತದಲ್ಲೇ ಕಡಿತಾ ಹೋಗಿ ಅದನ್ನು ಏನು ಮಾಡ್ತೀವಿ, ಇದಾಗಿ ಮೇವಾಗಿನೂ ಯೂಸ್ ಮಾಡ್ತೀವಿ. ಹೆಚ್ಚಾಗಿದ್ದನ್ನು ಅಲ್ಲೇ ಬಿಡ್ತಾ ಇರೋದ್ರಿಂದ ಮಲ್ಚಿಂಗ್ ಕೂಡ ಆಗ್ತಾ ಇದೆ ಸರ್. ಅದು ಸರ್, ನೀವು ಇಷ್ಟೊಂದು ಅಗಸೆ ಗಿಡನೇ ಹಾಕ್ಬಿಟ್ಟಿದ್ದೀರಾ ಒಂದು ಸೈಡ್ ಫುಲ್ಲು? ಸರ್ ಅಂದರೆ ಅವಾಗ ಮೇಕೆಗಳು ಜಾಸ್ತಿ ಇತ್ತು. ನಿಮ್ಗೆ ಹೇಳ್ದಂಗೆ ನಾನು ಸ್ಟಾರ್ಟಿಂಗ್ 1 ವರ್ಷ ಪೂರ್ತಿ ಮೇಕೆಗೆ ಫೋಕಸ್ ಮಾಡಿದೆ. ಓಕೆ ಸರ್. ಹಂಗಾಗಿ ಮೇಕೆಗೆ ಭಾಳಷ್ಟು ಮೇವು ಬೇಕು. ಅದು ಒಂದನ್ನೇ ತಿಂದು ಸುಮ್ಮನಿರೋ ಪ್ರಾಣಿ ಅಲ್ಲ ಅದು. ಹಂಗಾಗಿ ನೀವು ನೋಡ್ಬೋದು, ಇದು ಮಣ್ಣನ್ನು ನಾನು, ನಮ್ಮ ತಾಯಿ ಮತ್ತು ನನ್ನ ತಂಗಿ ಫಸ್ಟೆಲ್ಲ ಒತ್ತಾಕೊಂಬಿಟ್ಟು ಬೆಳೆಸಿದ ಗಿಡ ಇದು. ನೀವು ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಗೊತ್ತಾಗ್ತಿದೆ. ಈ ಥರ ಮಣ್ಣು ಇದ್ದಿದ್ದನ್ನು ಆ ಥರ ಕನ್ವರ್ಟ್ ಮಾಡ್ಕೊತ ಹೋಗ್ತಾ ಇದೆ ಸರ್.
ಅದೇ ಈಗ ಈ ಜಾಗ ಮತ್ತೇನಕ್ಕೆ ಯೂಸ್ ಮಾಡ್ಕೊಂತೀರಾ ಸರ್ ಇವಾಗ ಮರಗಳು ಹೋದ್ಮೇಲೆ ಇದು? ಸರ್ ಇದು ಸ್ಟ್ರಕ್ಚರ್ಗೆ ಅಂದರೆ ನನ್ನ ಇದ್ರದ್ದು ಒಂದು ಕೋಳಿದ್ದು ಒಂದು ಘಟಕ ಮಾಡಬೇಕು ಅನ್ನೋ ಪ್ಲಾನ್ ಇದೆ. ಓಕೆ. ಆ ಒಂದು ವಿಚಾರಕ್ಕೆ ಇದು ಗ್ರಾಮ ಪಂಚಾಯತಿಗೆ ಒಂದು ಅರ್ಜಿ ಕೊಟ್ಟಿದ್ದೀನಿ. ಅಂದರೆ ಏನಾದರೂ ಆ ಥರದ್ದೊಂದು ಇದು ಬಂದರೆ ಘಟಕಕ್ಕೆ ಅವಕಾಶ ಇದ್ದರೆ ಕೊಡಿ ಅಂತೇಳಿ ಅಂತ. ಆ ಥರ ಏನಾದರೂ ಒಂದು ಅವಕಾಶ ಕಲ್ಪಿಸ್ಕೊಟ್ರೆ ಖಂಡಿತವಾಗ್ಲೂ ಇಲ್ಲೊಂದು ಕೋಳಿದು ಮಾಡ್ಬೇಕಂತೇಳಿ ಇದ್ದೀನಿ ಸರ್ ನಾನು. ಸರ್ ಈಗ 2 ಇಂಗು ಗುಂಡಿ ಇದೆ. ಹೌದು ಸರ್, ಇದೇನಂತಂದರೆ ನಾನು ಫಸ್ಟ್ ನೀರಿಂದು ನಿಮಗೆ ಹೇಳ್ದಂಗೆ 1.5 ಗಂಟೆ ಅಷ್ಟೇ ಓಡೋದ್ರಿಂದ ನೀರನ್ನ ಸ್ಟೋರ್ ಮಾಡಬೇಕು ಮೇಯ್ನಾಗಿ. ಮತ್ತು ರೀಚಾರ್ಜ್ ನನಗಾಗದೇ ಇದ್ರೂ ಪರವಾಗಿಲ್ಲ, ಬೇರೆಯವ್ರಿಗೆ ರೀಚಾರ್ಜ್ ಆಗಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಉದಿಬದು ಆಗಿರ್ಬೋದು, ಜೊತೆಯಲ್ಲಿ ಇಂಗುಗುಂಡಿ ಎರಡನ್ನೂ ಕೂಡ ನಾನು ನಿರ್ಮಿಸ್ಕೊಂಡಿದ್ದೆ. ಸೊ ಮೇಲಿಂದ ಬಂದಿದ್ದ ನೀರೆಲ್ಲ ಅಲ್ಲಲ್ಲೇ ಸ್ಟೋರ್ ಆಗುತ್ತೆ ಸರ್. ಫಸ್ಟ್ ಅಲ್ಲಲ್ಲೇ ಸ್ಟೋರ್ ಆಗುತ್ತೆ. ಸ್ಟೋರ್ ಆಗಿದ್ದ ನೀರು ಈ ಹೊಂಡಕ್ಕೆ ಬರುತ್ತೆ. ಇದು ಇಳಿದಿಲ್ಲ ಸರ್ ಬಂಡೆ ಬಂದಿದ್ರಿಂದ. ನೆಕ್ಸ್ಟ್ ಕೆಳಗೊಂದು ಸ್ಟ್ರಕ್ಚರ್ ಮಾಡ್ಕೊಂಡಿದ್ದೀನಿ, 2 ಹೊಂಡ ಮಾಡ್ಕೊಂಡಿದ್ದೀನಿ. ಎರಡರಲ್ಲೂ ನನಗೆ ಆಲ್ಮೋಸ್ಟ್ 1 ತಿಂಗಳಿಗಾಗೋಷ್ಟು ನೀರು ಸ್ಟೋರೇಜ್ ಆಗಿರುತ್ತೆ ಸರ್ ಎರಡರಲ್ಲೂ. ಓ ಫ್ಯಾಂಟಾಸ್ಟಿಕ್ ಸರ್. ಈಗ ಇದಕ್ಕೆ ನಾನು ಬಂದ್ಬಿಟ್ಟು ಕೆಳಗಡೆ ಹೊಂಡಕ್ಕೆ ನಂದು ಈಗ ಸೋಲಾರ್ ಮಾಡಿಸ್ಕೊಂಡಿದ್ದೀನಿ. ಈಗ ತೋಟಗಾರಿಕಾ ಇಲಾಖೆ ಕಡೆಯಿಂದ ಸೋಲಾರ್ ಒಂದು ಅವಕಾಶ ಮಾಡಿಕೊಟ್ರು. ಹಂಗಾಗಿ ಅದಕ್ಕೆ ಸೋಲಾರ್ ಮಾಡ್ಕೊಂಡು ಅದಕ್ಕೆ ನೀರು ಡಂಪ್ ಮಾಡ್ಕೊಂಡು ನನಗೆ ಎಷ್ಟು ಅವಶ್ಯಕತೆ ಐತೆ ನೀರು ಅಷ್ಟು ಮಾತ್ರನೇ ಕೊಡ್ತಾ ಹೋಗ್ತಾರೆ ಸರ್. ಈಗ ನೋಡ್ಬೋದಾ ಸರ್ ಅದನ್ನ? ಅದ್ರಲ್ಲಿ ಏನಾದ್ರು ಮೀನ್ ಏನಾದ್ರು ಬಿಟ್ಟಿದ್ದೀರಾ ಸರ್? ಸರ್ ಹೌದು, ಮೀನಿದೆ ಸರ್ ಅದರಲ್ಲಿ. ಸೊ ಈಗ ಸಮಗ್ರ ಕೃಷಿ ಅಂತ ಬಂದ್ರೆ ನೀವು ಹೌದು ಸರ್, ತೋಟ ಮಾಡಿದ್ದೀರಾ, ತೆಂಗಿನ ತೋಟ ಮಾಡಿದ್ದೀರಾ, ಅಡಿಕೆ ಮಾಡಿದ್ದೀರಾ, ಕುರಿ, ಕೋಳಿ, ಜೇನು, ಮೀನು ಎಲ್ಲ ಇದೆ. ಹೌದು ಸರ್, ತೋಟಗಾರಿಕಾ ಬೆಳೆಗಳು ಮತ್ತು ಜೊತೆಯಲ್ಲಿ ನಮಗೆ ನೇರಳೆ ಇದೆ, ಸಪೋಟ ಇದೆ, ಮಾವಿದೆ, ಈ ಥರ ಎಲ್ಲ ಬೆಳೆಗಳು. ಒಟ್ಟು ಲಾಭ ನಿರೀಕ್ಷೆ ಅನ್ನೋದಕ್ಕಿಂತ ಮುಖ್ಯವಾಗಿ ನಾವು ಫಸ್ಟ್ ಅದನ್ನು ಅನುಭವಿಸ್ಬೇಕು, ಅದಾದಮೇಲೆ ಲಾಭನ ಇದು ಮಾಡಬೇಕು ಉದ್ದೇಶ ಸರ್. ಇದು ಬೇಸಿಗೆ ಕಾಲದಲ್ಲಿ ನೀರು ಇಂಗ್ತಾ ಇಲ್ವಾ ಸರ್ ಇದರಲ್ಲಿ ಜಾಸ್ತಿ? ನಮ್ದು ಬಂಡೆ ಭೂಮಿ ಮತ್ತು ಶೀತ ಭೂಮಿ ಆಗಿರೋದ್ರಿಂದ ಹಿಂಗಲ್ಲ ಸರ್ ಇದರಲ್ಲಿ ನೀರು. ನೋಡ್ರಿ, ಅದು ಟಾರ್ಪೋಲ್ ಕೂಡ ಹಾಕಿಲ್ಲ ನಾನು. ನೀವು ಇವತ್ತು ಇನ್ನೊಂದು ವಾರ ಬಿಟ್ಟು ನೋಡಿದ್ರು ಅಷ್ಟೇ ಇರುತ್ತೆ ಸರ್ ನೀರು. ಸರ್ ಎಷ್ಟು ಮೀನು ಬಿಟ್ಟಿದ್ದೀರಾ ಸರ್ ಇದರಲ್ಲಿ? ಸರ್ 1,000 ಮೀನಿದೆ. 1,000 ಮೀನು. ಕೊನೆಯಲ್ಲಿ ಎಷ್ಟು ಉಳಿಯುತ್ತೆ ಸರ್? ಸರ್ ಅಂದರೆ ಎಲ್ಲ ತಿಂದು ನಾವೇನು ಅದನ್ನ ಲಾಭಕ್ಕಾಗಿ ಮಾಡಿಲ್ಲ ಸರ್. ಅದನ್ನ ಈಗೇನು ಗೊಬ್ಬರ ಕೊಡ್ತಾ ಇದೀವಿ ನಾವು, ಅದ್ರದ್ದು ಗೊಬ್ಬರ ಇರಬೇಕು, ಮೀನಿಂದು ಕೂಡ ತ್ಯಾಜ್ಯ ಇರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅದನ್ನ ಬಿಟ್ಟಿದ್ದೀನಿ. ಅದನ್ನೇ ಲಾಭವಾಗಿ ನಾನೇನು ಕನ್ವರ್ಟ್ ಇದು ಮಾಡಿಲ್ಲ. ಹೌದಾ ಸರ್? ಓಕೆ. ನಿಮ್ಮ ಮನೆಗೆ, ನಿಮ್ಮ ಸ್ನೇಹಿತರಿಗೆ, ನೆಂಟರುಗಳಿಗೆ? ಹೌದು ಸರ್. ಓಕೆ, ಅಷ್ಟಕ್ಕೆ ಮಾತ್ರ ಮಾಡಿದ್ದೀರಾ? ಹೌದು ಸರ್. ಸೊ ಒಳ್ಳೆ ಉದ್ದೇಶ ಸರ್. ಸೊ ಈ ಸೋಲಾರಿಂದ ಇದರಲ್ಲಿ ನೀರು ಎತ್ಬಿಟ್ಟು ಮತ್ತೆ ಆ ಕಡೆ ಡಂಪ್ ಆಗುತ್ತೆ ಗಿಡಗಳಿಗೆ, ತೋಟಕ್ಕೆ ಎಲ್ಲ? ಹೌದೌದು ಸರ್. ನನಗೆ ಇದನ್ನ ಫಸ್ಟು ಬಂದು ಪರಿಚಯಿಸಿ ನನಗೆ ಜೈನ್ ಸರ್ ಅಂತೇಳಿ ಅವರು ಪರಿಚಯ ಮಾಡಿಕೊಟ್ರು ನನಗೆ. ಫಸ್ಟ್ ಈ ಥರ ಒಂದು ಅವಕಾಶ ಇರುತ್ತೆ, ಬಳಸ್ಕೊಳ್ಳಿ ಅಂತೇಳಿ ಅಂತ. ಮತ್ತು ಶಿವ ಇರಿಗೇಷನ್ ಪ್ರಸಾದ್ ಸರ್ ಬಂದ್ಬಿಟ್ಟು ಅವರು ಭಾಳ ಸಪೋರ್ಟ್ ಮಾಡಿ ನನಗೆ ಈ ಒಂದು ಇದನ್ನು ಸ್ಟ್ರಕ್ಚರ್ನ ಪೂರ್ತಿ ಅಳವಡಿಸ್ಕೊಟ್ಟು ಭಾಳನೇ ಹೆಲ್ಪ್ ಮಾಡಿಕೊಟ್ರು ಸರ್. ಈಗ ಎಷ್ಟು ಇದು ಹೆಲ್ಪ್ ಆಗಿದೆ ಅಂದರೆ ನನ್ನ ಈ ಒಂದು ಸಾವಯವ ಸಮಗ್ರ ಕೃಷಿಗೆ ನನಗೆ ಎಷ್ಟು ಅವಶ್ಯಕತೆ ಐತೆ ಅಷ್ಟು ನೀರು ಬಿಡೋದಕ್ಕೆ. ಕರೆಂಟ್ ಇದ್ದಾಗ ನಮ್ಗೆ ಹಂಗೆ ಅನ್ನೋಕ್ಕಾಗೋದೇ ಇಲ್ಲ. ಆ ಕರೆಂಟ್ ಟೈಮಿಂಗ್ಸಿಗೆ ನಾವು ಹೊಂದಿಸ್ಕೊಳಕ್ಕಾಗಲ್ಲ. ಇದು ನಾವು ಯಾವ ಟೈಮಲ್ಲಿ ಬೇಕಾದರೂ ದಿನದ ಯಾವ ಟೈಮ್ ಕೊಟ್ಟರು ನಮಗೆ ಸಾಕಾಗುತ್ತೆ. ಹಂಗಾಗಿ ಬನ್ನಿ ಸರ್, ಇವಾಗ ನಿಮ್ಮ ಕಾಡೊಳಗೆ ಹೋಗೋಣ. ಹೌದು, ಖಂಡಿತ. ತೋಟ ಹೇಗೆ ಮಾಡಿದ್ದೀರಾ? ತೋಟದ ಒಳಗಡೆ ಏನೇನಿದೆ ಅಂತ ಹೇಳಿ ಸರ್. ಸರ್, ಅದೇ ನಿಮ್ಗೆ ಹೇಳ್ದಂಗೆ ನಾನು ಫುಲ್ಲು ಗ್ರೀನ್ ಮಾಡಬೇಕು ಅನ್ನೋ ನನಗೆ ಆಸೆ ಇರೋದು. ಅದರಲ್ಲಿ ಈಗ ಫಸ್ಟ್ನೇ ಹಂತವಾಗಿ ಇಲ್ಲಿ ಅಡಿಕೆ ಇಲ್ಲಿ ಬೆಳೆಸಿದ್ದೀನಿ ಸರ್. ಇಲ್ಲಿ ಓಕೆ ಸರ್. ನೆಕ್ಸ್ಟ್ ಮುಂದಕ್ಕೆ ಅಡಿಕೆ ಮಾಡಲ್ಲ ಸರ್. ಅದು ಬೇರೆ ಥರನೇ. ಅಲ್ಲೆಲ್ಲ ನೀವು ನೋಡಿದಂಗೆ ನೇರಳೆ ಇದೆ, ಮಾವಿದೆ, ಸಪೋಟ ಇದೆ, ಮತ್ತು ಹೀಗೆ ಹಲವಾರು ಹಣ್ಣಿನ ಗಿಡಗಳೆಲ್ಲ ಇದೆ ಅಲ್ಲಿ. ಅದೇ ನೆಕ್ಸ್ಟ್ ಬೆಳೆದ್ರೆ ಗ್ರೀನ್ ಆಗ್ತಾ ಹೋಗುತ್ತೆ ಸರ್ ಅದು. ಹೌದು ಸರ್. ಈಗ ಅಡಿಕೆ ಪಕ್ಕ ಮಧ್ಯೆ ಇದೇನು ಸರ್ ಮಾಡಿರೋದು? ಸರ್ ಅದು ರೇಷ್ಮೆ ಸರ್. ಅದು ರೇಷ್ಮೆ. ಸೊ ರೇಷ್ಮೆ ಅಂದ್ರೆ ಇದು ನಿಮ್ ರೇಷ್ಮೆನೂ ಮಾಡ್ಬೇಕಂತ ಅನ್ಕೊಂಡಿಲ್ಲ. ರೇಷ್ಮೆ ಮಾಡ್ಬೇಕಂತ ಏನಿಲ್ಲ ಸರ್. ಅದು ಈಗ ಅಡಿಕೆಗೆ ಏನಂತಂದ್ರೆ, ಅಡಿಕೆ ಏನಂದ್ರೆ ಬೇರೆ ಏನು ಬೆಳೆ ಇರುತ್ತೆ ಅದ್ರ ನೆರಳನ್ನ ಅಪೇಕ್ಷಿಸುತ್ತೆ. ಅದು ಬಿಸಿಲಿಗೆ ಅಷ್ಟು ಒಡ್ಡೋದಕ್ಕೆ ಇಷ್ಟಪಡಲ್ಲ. ಅದು ಆ ಉದ್ದೇಶಕ್ಕೋಸ್ಕರ ಅದಕ್ಕೆ ನೆರಳು ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಬೇರೆಲ್ಲ ಬೆಳೆಗಳನ್ನ ಕಾಂಬಿನೇಷನ್ ಮಾಡ್ತಾ ಹೋಗ್ತಾರೆ. ವಾಟರ್ ಆಪಲ್ ಹಾಕಿದ್ರೆ ಸರ್, ಇದು ವಾಟರ್ ಆಪಲ್ ಸರ್. ಇದು ಗ್ರೀನ್ ವಾಟರ್ ಆಪಲ್, ಇದು ಸೀಡ್ ಸರ್. ಇದು ನಾನು ಫಸ್ಟ್ ಏನಂತಂದ್ರೆ ಗಿಡ ನೆಡಬೇಕು ಅನ್ನೋ ಕಾನ್ಸೆಪ್ಟ್ ಇತ್ತು. ಬಿಟ್ರೆ ಏನ್ ನೆಡಬೇಕು, ಯಾವ ಗಿಡ ನೆಡಬೇಕು, ಮತ್ತೆ ಅದ್ರಲ್ಲಿ ಯಾವ್ದು ಚಾಯ್ಸ್ ಮಾಡಬೇಕು ಅನ್ನೋದು ನನಗೆ ಈಗಲೂ ಮನಸ್ಸಿಲ್ಲ. ಅದು ನನ್ಗೆ ಏನ್ ಸಿಗುತ್ತೆ ಒಂದ್ ನೆಡ್ಬೇಕಷ್ಟೇ. ಎಷ್ಟು ವರ್ಷಕ್ಕೆ ಬಂತು ಸರ್ ಇದು? ಸರ್, ಇದು ಮೊದಲನೇ ವರ್ಷಕ್ಕೆ ಬಂತು. ಇದು ಆಲ್ರೆಡಿ 2 ಸಲ ಈಲ್ಡ್ ತಿಂದಿದ್ವಿ. ಇದು ಈ ವರ್ಷ ತಿಂದ್ರೆ 3ನೇ ಸಲ. ಇದು 2 ಸಲ ಬರ್ತಾ ಇದೆ ಸರ್ ನನಗೆ. ವರ್ಷಕ್ಕೆ 2 ಸಲ ಬರ್ತಾ ಇದೆ ಇದು ಗ್ಯಾಪಲ್ಲಿ. ಗ್ರೀನ್ ಹಣ್ಣು ಭಾಳ ಚೆನ್ನಾಗಿದೆ, ಬಟ್ ಸೀಡ್ ಇರುತ್ತೆ ಒಳಗೆ. ನಾವು ಫಸ್ಟ್ನೇ ಸಲ ಇದು ಟೇಸ್ಟ್ ಇಲ್ಲ ಅನ್ಕೊಂಡೆ. ಸ್ವಲ್ಪ ಕಹಿ ಮಿಶ್ರಿತ, ಸ್ವಲ್ಪ ಒಗರು ಆ ಥರ ಇತ್ತು ಫಸ್ಟ್ನೇ ಏನು ಈಲ್ಡ್ ಬಿತ್ತು. ಆದರೆ ನೆಕ್ಸ್ಟ್ ಈಲ್ಡ್ ಬಿಟ್ಟಾಗ ನನಗೆ ಆಶ್ಚರ್ಯ ಆಗ್ಬಿಡ್ತು, ಅಷ್ಟು ಸ್ವೀಟ್ ಇದೆ ಅದು. ಗಿಡ ಏನೇ ಆಗಲಿ ಪ್ರೌಢಾವಸ್ಥೆಗೆ ಬರ್ತಾ ಅದ್ರ ಟೇಸ್ಟ್ನ ತಾನೇ ಚೇಂಜ್ ಮಾಡ್ಕೊಂತ ಹೋಗುತ್ತೆ. ಸೊ ಮಂಗಳೂರು ಕಡೆ ಕಾಮನ್ ಸರ್ ಇದು. ನಮ್ಮ ಕಡೆ ಸ್ವಲ್ಪ ಬಿಸಿಲಿಗೆ ರುಚಿ ಚೆನ್ನಾಗಿ ಬರುತ್ತೆ ಸರ್. ಈಗ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನೋಡಿ ಸರ್, ಈ ಸಾಲು ನಾನು ಹಣ್ಣಿನ ಗಿಡಗಳು ಅಂತ ಸ್ಟಾರ್ಟ್ ಮಾಡಿದ್ದು ಈ ಸಾಲು ಸರ್. ಇದು ಇದು ಬಂದ್ಬಿಟ್ಟು ಸ್ಟಾರ್ ಫ್ರೂಟು.
ಸ್ಟಾರ್ ಫ್ರೂಟ್ ನಿಮ್ಮ ಹತ್ರ ಭಾಳ ಅದ್ಭುತವಾಗಿತ್ತು ನಾನು ನೋಡಿದೆ. ಓಕೆ ಬಟ್ ಇದು ನೆರಳಿಂದ ಸ್ವಲ್ಪ ಲೇಟ್ ಡೆವಲಪ್ಮೆಂಟ್ ಇದೆ. ನನಗೆ ಲೇಟ್ ಆದ್ರೂ ಪರವಾಗಿಲ್ಲ, ಬರಬೇಕು ಅಷ್ಟೇ. ಇದು ಬರುತ್ತೆ ಸರ್. ಇದು ನೆಕ್ಸ್ಟ್ ಸೀಬೆ ಇದೆ, ಲಿಚಿ ಇದೆ, ಈ ಥರ ಹಲವಾರು ಹಣ್ಣಿನ ಗಿಡಗಳನ್ನ ಇದು ಕಾಂಬಿನೇಷನ್ ಮಾಡ್ತಾ ಹೋಗ್ತಾ ಇದೆ ಸರ್. ಜೊತೆಗೆ ನೆರಳಿಗೋಸ್ಕರ ಬಾಳೆಗಳಿದ್ದಾವೆ. ನಮ್ಗೆ ಅವಾಗ ನೋಡ್ರಿ ಈ ಥರ ಗೊನೆಗಳಿರುತ್ತೆ. ನಮ್ಮ ಮನೆ ಮಟ್ಟ ನಾವು ಯಾವುದೇ ರೀತಿ ಮಾರಾಟಕ್ಕೆ ಇದುವರೆಗೂ ಲಾಭ ನಿರೀಕ್ಷೆಗೆ ಟ್ರೈ ಮಾಡಿಲ್ಲ ಸರ್. ನಾನು ಮನೆ ಮಟ್ಟಕ್ಕೆ ಏನಿದೆ ನಮ್ಮ ಹುಡುಗರು ತಿನ್ನೋದಕ್ಕೆ ಅದು ಹೆಚ್ಚಾಗಿದ್ದು ಮಾರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಬೆಳೀತಾ ಹೋಗ್ತಾ ಇದ್ದೀನಿ. ಸೂಪರ್ ಆಗಿ ಮಾಡಿದ್ದೀರಾ ಸರ್, ಚೆನ್ನಾಗಿ ಮಾಡಿದ್ದೀರಾ, ಒಂದು ಒಳ್ಳೆ ಪ್ರಯತ್ನನೂ ಮಾಡ್ತಿದ್ದೀರಾ. ಹಾಂ ಸರ್. ಸರ್ ಯಾವ ಸೀಬೆ ಸರ್ ಇದು? ಸರ್ ಇದು ರೆಡ್. ರೆಡ್. ಸರ್ ಸರ್ ಫುಲ್ಲು ತಂಪಾಗಿ ಹೋಯ್ತು ಸರ್. ಆಲ್ಮೋಸ್ಟ್ ಟೆಂಪ್ರೇಚರ್ ಒಂದು 2 ರಿಂದ 3 ಡಿಗ್ರಿ ಕಡಿಮೆ ಆಗಿರೋ ಫೀಲ್ ಬರ್ತಿದೆ. ಹೌದು ಸರ್. ಸೊ ಇಲ್ಲಿ ಇದ್ರ ಒಳಗಡೆನೆ ಹಾಂ ಸರ್, ಅಡಿಕೆ ಇದೆ, ತೆಂಗಿದೆ, ಬಾಳೆ ಇದೆ, ಬೇರೆ ಬೇರೆ ಹಣ್ಣಿನ ಗಿಡ, ಬೇರೆ ಹಣ್ಣಿನ ಗಿಡ. ಜೊತೆಗೆ ನನಗೆ ಮೇವಿನ ಬೆಳೆಗೆ ಏನು ಬೇಕು ಮೇವಿನ ಬೆಳೆಗಳು ಇದರಲ್ಲೇ ಇದೆ ಸರ್, ಎಲ್ಲ ಪೂರ್ತಿ. ಓಕೆ, ಮೇವಿನ ಬೆಳೆಗಳು ಇದರಲ್ಲಿ. ಜೇನಿಗೆ ಅಥವಾ ಮನೆ ಬಳಕೆಗೆ ಏನು ಬೇಕು ಆ ಥರ ಏನು ಹಣ್ಣು ಹೂವಿನ ಗಿಡಗಳು ಎಲ್ಲ ಥರದ್ದು, ಪ್ರತಿಯೊಂದು ದಾಸವಾಳ ಆಗಿರ್ಬೋದು, ಎಲ್ಲ ಥರದ್ದು ಇದರೊಳ್ಳೆ ಎಲ್ಲ ಬೆಳ್ಕೊಂತ ಸೊ ಹೋಗ್ತಾರೆ. ನಿಮ್ಮ ಜೇನುಗಳಿಗೋಸ್ಕರನೂ ಒಳ್ಳೆ ಹೂಗಳು ಇಲ್ಲೇ ಸಿಗುತ್ತೆ. ಹೌದು ಸರ್, ಜೇನು ಇರೋದ್ರಿಂದನೇ ನನಗೆ ಈಲ್ಡ್ ಕೂಡ ನೀವು ನೋಡ್ಬೋದು ಭಾಳಷ್ಟು ಈಲ್ಡ್ ಬರ್ತಾ ಇದೆ. ಹೌದು ಸರ್, ಕೆಲವು ಕಡೆ ತೆಂಗಿನ ತೋಟದಲ್ಲಿ ಹೌದು ಸರ್ ಒಂದು ಕಾಯಿನೂ ಇಲ್ಲ, ಆ ಥರ ಪರಿಸ್ಥಿತಿ ಆಗಿದೆ. ಬಟ್ ಸರ್ ಏನಕ್ಕೆ ಅಂದರೆ ಬಿಸಿಲು ಜಾಸ್ತಿ ಆಯಿತು. ಹೋದ್ಸಲಿ ಟೆಂಪ್ರೇಚರ್ ನೋಡಿದ್ರೆ ನಾವು ಭಾಳಷ್ಟು ಗಣನೀಯ ಬಿಸಿಲು ಜಾಸ್ತಿ ಆಗಿದ್ರಿಂದ ಹಳ್ಳು ಭಾಳ ಉದುರ್ಬಿಡ್ತು. ಇದಕ್ಕೆ ಏನೋ ನನಗೆ ಗೊತ್ತಿಲ್ಲ, ಜೇನು ಸಪೋರ್ಟ್ ಮಾಡಿದ್ದು ಉದ್ದೇಶವಾಗಿ ಭಾಳಷ್ಟು ತುಂಬಾ ಈಲ್ಡ್ ಇದೆ ಸರ್ ಇದರಲ್ಲಿ. ಹೌದು ಸರ್, ಈ ವರ್ಷ ಒಳ್ಳೆ ರೇಟ್ ಇದೆ ಕಾಯಿಗೆ. ನಾವಂದ್ರೆ ನಮ್ಮ ಮನೆ ಮಟ್ಟಕ್ಕೆ ಸರ್, ಮತ್ತೆ ಬಂದವರು ಈ ಥರ ಎಲ್ಲರಿಗೂ ಎಳ್ನೀರಿಗೆ ಬಳಸ್ತಾ ಇದೀವಿ ಬಿಟ್ರೆ ನಾವು ಮಾರಾಟ ಮಟ್ಟದಲ್ಲಿ ಕಾಯಿ ಬಳಸ್ತಾ ಇಲ್ಲ ಸರ್. ಅದು ನಮ್ಮ ಈಲ್ಡ್ ಮಾತ್ರ ಇಂಥ ಬಿಸಿಲಲ್ಲೂ ಇಷ್ಟು ಸಖತ್ತಾಗಿದೆ ಸರ್. ನಾವು ಮೊದಲನೇದಾಗಿ ತಗೊಂಡಾಗ ನನಗೆ ಗಿಡದಲ್ಲಿ ಯಾವುದೇ ರೀತಿ ಈಲ್ಡ್ ಇರಲಿಲ್ಲ ಸರ್. ಇದರಲ್ಲಿ ಫುಲ್ಲು ಖಾಲಿ ಗಿಡಗಳು, ಖಾಲಿ ಏನಕ್ಕೆ ಇದು ಕೀಳಿಸ್ಬೇಕು ಅನ್ನೋ ಮಟ್ಟ ಇದ್ದಿದ್ದು. ಬಟ್ ಚೆನ್ನಣ್ಣ ಇರಲಿ ಅಂತೇಳಿ ಸಜೆಸ್ಟ್ ಮಾಡಿದ್ರು. ಅವ್ರು ಸಜೆಸ್ಟ್ ಮಾಡ್ಲಾಗಿ ಬಿಟ್ಟಿದ್ರಿಂದ ಇವತ್ತು ಭಾಳಷ್ಟು ಇದು ಬಂದಿದೆ ಸರ್. ನೀವು ಹೇಳೋ ಪ್ರಕಾರ ಜೇನ್ ಇರೋದ್ರಿಂದನೇ ಇಷ್ಟು ಚೆನ್ನಾಗಿ ಈಲ್ಡ್ ಇರೋದು. ಹೌದು ಸರ್. ಈಗ ನೀವು ನೋಡ್ಬೋದು ಅದ್ರ ಪಕ್ಕದಲ್ಲೇ ಇದಿದೆ, ಏನು ಈಚಲ್ ಗಿಡ ಇದೆ. ಹೌದು, ಅದನ್ನ ಕೀಳೋದಕ್ಕೆ ಕೂಡ ನನಗೆ ಮನಸ್ಸಿಲ್ಲ, ಆ ಥರ ಬಿಟ್ಟಿದ್ದೀನಿ ಅದನ್ನ. ಫುಲ್ ಸುಮ್ಮನೆ ನ್ಯಾಚುರಲ್ ಆಗಿ ಬಿಡ್ತಾ ಹೋಗ್ತಾ ಇದೀನಿ ಸರ್ ಇದನ್ನ. ಸರ್ ಈ ತರ ತುಂಬಾ ದಟ್ಟವಾಗಿದ್ದಾಗ ತೋಟ ನಿಮ್ಗೆ ನೀರು ಜಾಸ್ತಿ ಬೇಕಾಗಲ್ಲ ಸರ್. ಇದು ನೋಡ್ರಿ ಪುದೀನ ಹಬ್ಬಿಸ್ತಾ ಇದೀನಿ. ಪುದೀನ ಕಳೆ ಬೆಳೆನೂ ಕೂಡ ಆಯ್ತು, ನಮ್ಮ ಮನೆಗೆ ಯೂಸ್ ಆಯ್ತು. ಜೊತೆಗೆ ಇಲ್ಲಿ ಯಾರ ತೋಟ ನೋಡೋದಕ್ಕೆ ಸುಮಾರು ಜನ ಬರ್ತಾನೆ ಇರ್ತಾರೆ, ಬಂದರಿಗೂ ಕೂಡ ಇದಾಯ್ತು ಸರ್. ಜೊತೆಗೆ ಗೆಣಸು ನಾವೇನಾದ್ರು. ಹೌದು ಸರ್, ಗೆಣಸಿದೆ, ಅಲ್ಲೂ ಇದೆ, ಇಲ್ಲೂ ಇದೆ ಸರ್. ಹಸ್ಕೊಂಡು ಬಂದ್ವಿ ನಾವು ತೋಟದೊಳಿಕೆ ಅಂತಂದ್ರೆ ಕುಡಿಯೋದಕ್ಕೆ ಎಳ್ನೀರು ಆಯ್ತು, ತಿನ್ನೋದಕ್ಕೆ ಕಾಯಿ ಆಯ್ತು, ಜೊತೆಗೆ ಗೆಣಸು ಆಯ್ತು ಸರ್. ಆ ಥರ ಒಂದಿದೆ ಸರ್. ಸೊ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಸರ್. ಅದು ಕಿರ್ನೆಲ್ಲಿ ಇದೆ, ಪ್ರತಿಯೊಂದು ಗಿಡ ಬೆಟ್ನಲ್ಲಿ ಇದೆ, ಕಿರ್ನೆಲ್ಲಿ ಇದೆ, ಮತ್ತೆ ಅಂಜೂರ ಇದೆ. ಗ್ಲಿರಿಸಿಡಿಯಾ ಕಡ್ದು ನೀವು ಅಲ್ಲೇ ಬಿಡ್ತಾ ಇರ್ತೀವಿ ಸರ್. ಸುಮ್ಮನೆ ಕಡಿತೀವಿ, ಅಲ್ಲೇ ಬಿಡ್ತೀನಿ. ಕಬ್ಬು ಇದೆ. ಹೌದು ಸರ್, ಕಬ್ಬು ಅಂತೂ ಹೇರಳವಾಗಿದೆ. ಸುಮ್ಮನೆ ಕಬ್ಬಿಗೆ ನೀರ್ ಬೇಕು ಅಂತಾರೆ ಜಾಸ್ತಿ. ನೋಡಿ ಸರ್, ನಮ್ ನೀರ್ ಇಲ್ದಿದ್ರು ಕೂಡ ಬರ್ತಾ ಇದೆ, ಇಷ್ಟು ಹಿಂಗ್ ಬಂದಿದೆ ಅಂತ. ಅಷ್ಟೇ ಸರ್, ಇಲ್ಲಿ ಟೆಂಪರೇಚರ್ ಕಡಿಮೆ ಆಗುತ್ತಲ್ಲ ಸರ್, ನೀರು ಹಿಡಿದಿಟ್ಟಿರುತ್ತೆ. ಟೆಂಪರೇಚರ್ ಪೂರ್ತಿ ವಾತಾವರಣದಲ್ಲಿ ಸರ್ ನೀರಿದೆ. ನಾನು ಕೇಳ್ಪಟ್ಟಂಗೆ ಮತ್ತೆ ವೆಂಕಟೇಶ್ ಸರ್ ವಿಡಿಯೋ ಸುಮಾರು ನೋಡಿದ್ದೀನಿ, ಮತ್ತೆ ಅವ್ರನ್ನ ಭೇಟಿ ಕೂಡ ಆಗಿದ್ದೀನಿ ತುಮಕೂರಲ್ಲಿ. ಅವ್ರು ಹೇಳೋದು ಅಷ್ಟೇ, ವಾತಾವರಣಕ್ಕೆ ನೀರು ಕೊಡ್ಬೇಕು ನಾವು, ಭೂಮಿಗಲ್ಲ ಅಂತ ಹೇಳ್ತಾರೆ ಸರ್ ಅವರು. ನಾವು ವಾತಾವರಣ ಯಾವ ತರ ಕೂಲ್ ಮಾಡ್ಕೊಂತೀವಿ, ನಮ್ಮ ಭೂಮಿ ಆಟೋಮೆಟಿಕ್ ಕೂಲ್ ಆಗಿರುತ್ತೆ ಅಂತ ಹೇಳ್ತಾರೆ ಸರ್ ಇದು. ಸರ್ ಈಗ ಸರ್ ನಮ್ಮ ಕಡೆ ತೋಟ ಗೇಯ್ಸೋದು. ಹೌದು ಸರ್, ಗೇಯ್ಸ್ತಾನೆ ಇರೋದು ವರ್ಷವೆಲ್ಲ 3-4 ಸಲ ಸರ್. ನಾನು ಸ್ಟಾರ್ಟಿಂಗು ಇದನ್ನ ಮಾಡೋದಕ್ಕೊಟ್ಟಾಗ ಅಂದರೆ ಝೀರೋ ಕಲ್ಟಿವೇಶನ್ ಅಂತ ಮಾಡೋಕ್ಕೊಟ್ಟಾಗ ಸುಮಾರು ಜನ ಆಡ್ಕೊಂಡಿದ್ದು, ಇವನೇನಪ್ಪ ಇವ್ನು ಬೆಳೆ ಬೆಳೆಯೋದಕ್ಕೆ ಬಂದಿಲ್ಲ, ಹುಲ್ಲು ಬೆಳೆಯೋದಕ್ಕೆ ಬಂದಿದ್ದಾನೆ ಇಲ್ಲಿ ಅಂತ ಹೇಳಿ ಅಂತ. ಇವತ್ತು ಅವರೇ ಬಂದು ನೋಡಿ ಗಿಡ ಬೆಳೆಸೋದಕ್ಕೆ ಪ್ರಯತ್ನ ಪಡ್ತಾರೆ ಸರ್. ಅದು ತುಂಬಾ ಖುಷಿ ಆಗ್ತಾ ಇದೆ ನನಗೆ. ತುಂಬಾ ಒಳ್ಳೆ ವಿಚಾರ ಸರ್. ನೋಡಿ ಸರ್, ಇಂಗು ಗುಂಡಿ ನಾನು ದೇವರಾಜ್ ಸರ್ ವಿಡಿಯೋ ನೋಡಿ ಮತ್ತೆ ಅವರಿಂದ ಇನ್ಸ್ಪೈರ್ ಆಗಿ ಇದೊಂದು ಇಂಗು ಗುಂಡಿ ನಾನು ಸ್ವಂತವಾಗಿ ಮಾಡ್ಕೊಂಡಿದ್ದೀನಿ ಸರ್. ಅವ್ರು ಹೇಳಿದ ಥರನೇ ನೈಲಾನ್ ಮೆಶ್ಶು ಮತ್ತು ಅಕ್ವಾ ಮೆಶ್ಶು ಜೊತೆಯಲ್ಲಿ ಏನು ನಮ್ಮ ಕಿಟಿಗೆಗಳು ಯೂಸ್ ಮಾಡ್ತೀವಿ, ಸೊಳ್ಳೆಪದ ಆ ಥರದ್ದು ಒಟ್ಟು 4 ಥರದ್ದು ಸ್ಟೀಲು ಮೆಶ್ ಯೂಸ್ ಮಾಡಿದ್ದೀನಿ ನಾನು. 4 ಥರದ್ದು ಮೆಶ್ ಯೂಸ್ ಮಾಡ್ಕೊಂಡು ಅವ್ರು ಹೇಳಿದ ಮೆಥಡಲ್ಲಿ ಇದು ಮಾಡಿ, ಇದು ಮೇಲ್ಗಡೆಗೊಂದು ಸಣ್ಣ ಜಲ್ಲಿ ಹಾಕ್ಬಿಟ್ರೆ ಬೇರೆ ಎಲ್ಲ ಕಂಪ್ಲೀಟ್ ಆಗಿದೆ ಸರ್ ಇದು ನನಗೆ. ಓಕೆ ಸರ್, ನೀರಿನ ಮಟ್ಟನ ಕೂಡ ಮೇಲಕ್ಕೆ ಬಂದಿದೆ ಸರ್. ಈಗ ನೀರು ನನ್ನ ಭೂಮಿ ಕೂಡ ನೀರು ಕೂಡ ಇಲ್ಲಿ ಫುಲ್ಲು ನನಗೆ ಹೆಂಗಾಗಿದೆ ಅಂದ್ರೆ ಇದೊಂಥರ ಬಸಿಗುಂಡಿ ಹೇಳ್ಬೇಕು ಅಂದ್ರೆ. ನಂದು ಏನು ನೀರೆಲ್ಲ ಓವರ್ ಜಾಸ್ತಿ ಆಗಿದೆ ಅದನ್ನ ಪೂರ್ತಿ ಈ ಗುಂಡಿ ಎಳ್ಕೊಳುತ್ತೆ ಸರ್ ನನಗೆ. ಸರ್ ಈಗ ಒಟ್ಟಿಗೆ ನಿಮಗೆ ಈ ಬರೋ 1.5 ಇಂಚ್ ನೀರು 2.5 ಎಕರೆಗೆ ಸಾಕಾಗ್ತಿದೆ, ಮೇಂಟೈನ್ ಆಗುತ್ತೆ ಸರ್ ನನಗೆ. ಅಂದ್ರೆ ನಾನೇನ್ ಮಾಡ್ತೀನಿ ಸರ್, 3 ದಿನ ಪೂರ್ತಿ ನನ್ನ ಇದಕ್ಕೆ ಕೃಷಿ ಹೊಂಡಕ್ಕೆ ನೀರು ಬಿಟ್ಕೊಂತೀನಿ ಸರ್. ಅದನ್ನ ಆ ನೀರನ್ನ ನನಗೆ ಇಲ್ಲಿ 1 ಅವರ್ ಕೊಡ್ತೀನಿ ನಾನು ಅಡಿಕೆ ಗಿಡಕ್ಕೆ, ಮೇಲ್ಗಡೆ ತೆಂಗಿನ ಗಿಡಕ್ಕೆ 1 ಅವರ್ ಕೊಡ್ತೀನಿ ಸರ್. 2 ಅವರ್ ನೀರು ನನಗೆ ಸಾಕಾಗುತ್ತೆ ಸರ್ ಅದು. ಸರ್ ತುಂಬಾ ಕಡೆ ಕಬ್ಬಿದೆ ಸರ್, ತುಂಬಾ ಕಡೆ ಮೇವಿದೆ. ಮೇವು ಬೆಳೆ ನೋಡಿ ಸರ್, ಅಡಿಕೆ ಗಿಡದೊಳಗೆ ಮೇವು ಬೆಳೆನೂ ಬೆಳ್ಕೊಂತ ಇದ್ದೀನಿ. ಅದಕ್ಕೆ ಜೊತೆ ಕಾಂಬಿನೇಷನ್ ಮಾಡ್ಬಿಟ್ಟು ಮೇವು ಬೆಳೆ ಬೆಳೀತಾ ಇದ್ದೀನಿ. ಜೊತೆಗೆ ಈಗ
ಈಗ ಇಲಿಗಳಿಗೆ ಮತ್ತು ಹೆಗ್ಣಗಳಿಗೆ ಅವಕ್ಕೆಲ್ಲ ಮೇವಾಗಲಿ ಅಂತಲೂ ಕೂಡ ಮರಗೆಣಸು ಮತ್ತು ಬಳ್ಳಿಗೆಣಸುಗಳ್ನು ಕೂಡ ಬೆಳೆದ್ಬಿಟ್ಟಿದ್ದೀನಿ. ಸೊ ಈ ಇಲಿಗಳಿಗೆ ನೀವು ಮೇವು ಕೊಟ್ಬಿಟ್ಟಿದ್ದೀರಾ ಆಲ್ರೆಡಿ? ಹೌದು, ಫುಡ್ ಮರಗೆಣಸು ಬೇಕು ಬಳ್ಳಿಗೆಣಸು ಅಂತಂದ್ರೆ ನೆಲದಲ್ಲೇ ತಿನ್ಕೊಂಡು ಹೋಗ್ಬೋದು. ಅದು ನಮಗೆ ಮರ ಹತ್ತಲ್ಲ ಅವಾಗ. ಮರ ಹತ್ತಲ್ಲ. ಒಂದು ನಮ್ಗೆ ಹೆಂಗದು ಹೆಲ್ಪ್ ಆಗುತ್ತೆ ಅಂತಂದ್ರೆ ಇಂಡೈರೆಕ್ಟಾಗಿ ಭೂಮಿಲಿ ಅದು ಗೆಡ್ಡೆ ಹೋಗಿರೋದ್ರಿಂದ ಭೂಮಿನ ಅದು ಅಗ್ಗಿಯುತ್ತೆ ಸರ್, ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಅಗ್ಗಿಯುತ್ತೆ, ಮಣ್ಣು ಲೂಸ್ ಆಗುತ್ತೆ. ಆ ಮಣ್ಣು ಲೂಸ್ ಆಗುತ್ತೆ. ಮತ್ತೆ ಗೇಮ್ ಏನು ಅದೇ ಮಾಡ್ತಾ ಇರುತ್ತೆ. ಜೊತೆಗೆ ನಮಗೆ ನೀರು ಹಿಂಗೋದಕ್ಕೆ ಭಾಳ ಸಪೋರ್ಟ್ ಮಾಡುತ್ತೆ. ನೀರು ಎಷ್ಟೇ ನೀರು ಬಂದರೂ ಅಲ್ಲಿ ನಿಲ್ಲಲ್ಲ ಸರ್. ಈಗ ನೋಡ್ಬೋದು ನೀವು, ನೀರು ಎಲ್ಲೂ ನಿಲ್ಲಲ್ಲ, ಹಿಂಗುತ್ತಿರುತ್ತೆ ಅದು. ಭಾರಿ ಒಳ್ಳೆ ವಿಚಾರ. ತೇವಾಂಶ ಇದೆ ಬಿಟ್ರೆ ನೀರು ಕಾಣ್ತಿಲ್ಲ ನಿಮ್ಗೆ ಎಲ್ಲೂ. ಸೊ ನಿಮ್ಗೆ ಭಾರಿ ಒಳ್ಳೆ ವಿಚಾರ ಸರ್. ಈಗ ನಾವು ಇಲಿಗಳಿಗೆ ಹೌದು ಸರ್ ಗೆಣಸು ರೂಪದಲ್ಲಿ ಊಟ ಕೊಟ್ಬಿಟ್ರೆ ಹೌದು ಸರ್ ಒಂದು ತೆಂಗಿ ಮರಕ್ಕೆ ತೊಂದರೆ ಕೊಡಲ್ಲ. ಹೌದು ಸರ್ ಇನ್ನೊಂದು ಅವೇ ನೆಲ ತೋಡೋದ್ರಿಂದ ಮಳೆ ಬಂದಾಗ ನೀರ್ ಹಿಂಗಂಗ್ ಮಾಡ್ತವೆ. ಸೊ ನಿಮ್ ಉಳುಮೆ ದುಡ್ಡು ಉಳಿಸ್ತಿದಾವೆ ಸರ್ ಒಟ್ಟಲ್ಲಿ. ಮತ್ತೆ ಈಗ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ನವಿಲ್ ಐತೆ, ನರಿ ಐತೆ. ನರಿ ಈಗ ಬೆಳಗ್ಗೆನು ಇಲ್ಲೇ ಇದು ಮಾಡಿದ್ ನೀವು ಬಂದಾಗ ನವಿಲುಗಳಿದಾವೆ, ನರಿ ಇದಾವೆ, ಕೆಂಬೂತ ಇದೆ, ಎಲ್ಲಾ ತರದ ಪಕ್ಷಿ ಪ್ರಾಣಿಗಳು ಇಲ್ಲಿ ವಾಸ ಇದಾವೆ. ಇರ್ಬೇಕು ಸರ್, ಇರ್ಬೇಕು ಖಂಡಿತ. ತುಂಬಾ ಮತ್ತೆ ಚೆನ್ನಾಗಿ ಇದು ಮಾಡಿದ್ದೀರಾ ತುಳಸಿ ಸರ್. ಇದು ತುಳಸಿ ನಾನು ಕೇಳಿದ ಮಟ್ಟದಲ್ಲಿ ಅಂದ್ರೆ ತುಂಬಾನೇ ಆಕ್ಸಿಜನ್ ನ ಬಿಡುಗಡೆ ಮಾಡೋ ಒಂದು ಸಸ್ಯದಲ್ಲಿ ಇದು ಒಂದು ಅಂತ ಹೇಳಿ ಕೇಳ್ಪಟ್ಟಿದ್ದೀನಿ ಸರ್. ಇದು ಓಕೆ ಸರ್. ಹಂಗಾಗಿ ಇದು ಸಮೃದ್ಧವಾಗಿ ಬೆಳೀತಾ ಇದೆ. ಅದನ್ನ ಯಾವುದೇ ರೀತಿ ಟಚ್ ಕೂಡ ಕಿತ್ತಾಕ್ಬೇಕು ಅನ್ನೋ ಕಾನ್ಸೆಪ್ಟ್ ಇಲ್ಲ ಸರ್. ನೀವೇ ನೋಡ್ಬೋದು, ಅದ್ರಾಗ ಅದೇ ಬೆಳೆಯುತ್ತೆ, ಅದೇ ಬೀಜ ಬೀಳ್ತಾ ಇರುತ್ತೆ, ಹೊಸ ಗಿಡ ಅದೇ ಬರ್ತಾ ಇರುತ್ತೆ ಸರ್. ಒಂದೆಲಗ ಇಷ್ಟಿಷ್ಟಾಗ್ಲ ಇದೆ ಅಲ್ಲ ಸರ್? ಹೌದು ಸರ್, ಒಂದೆಲಗ. ಇದು ಹೈಬ್ರಿಡ್ ಒಂದೆಲಗ ಸರ್. ನಾಟಿ ಒಂದೆಲಗನು ನಿಮಗೆ ತೋರಿಸ್ತೀನಿ. ಹೈಬ್ರಿಡ್ ಒಂದೆಲಗ ಸರ್ ಇದು. ಸೊ ಲೋಳೆ ಸರ ಕೂಡ ಇದೆ. ಹೌದು ಸರ್. ಜೊತೆಗೆ ಇದಕ್ಕೆ ನನಗೆ ಕೋಳಿಗಳಿಗೆ ಪ್ರೋಟೀನಿಗೆ ಬೇಕು ಅಂತ ಹೇಳ್ಬಿಟ್ಟು ಅಜೋಲ ಕೂಡ ಬೆಳ್ಕೊಂಡಿದ್ದೀವಿ ಸರ್ ನಾನು. ಅಜೈಲೋ ಕೂಡ ಮಾಡಿದ್ದೀರಾ ಸರ್? ಮತ್ತೆ ಇದೊಂದು ಭಾಳ ಹುಡುಕಿದ್ದೆ ಸರ್. ಇದು ಈ ಗಿಡದ ಬಗ್ಗೆ ಹೇಳ್ಬೇಕು ಅಂದ್ರೆ ಮೆಣಸು, ಇದು ಲವಂಗ ಮೆಣಸಿನ್ಕಾಯಿ ಆಯ್ತಾ. ಲವಂಗ ಮೆಣಸಿನಕಾಯಿ. ಇದನ್ನ ನಾನು ಹುಡುಕಾಡಿದ್ರು ನನ್ನ ಕೈಲಿ ತರಕ್ ಆಗಿರ್ಲಿಲ್ಲ. ಇದು ಹೆಂಗ್ ಬಂತೋ ಏನ್ ಬಂತೋ ಗೊತ್ತಿಲ್ಲ, ಪಕ್ಷಿಗಳ ಒಂದು ಇದರಿಂದ ಇದು ನನ್ನ ತೋಟದಲ್ಲಿ ಇವತ್ತು ಸಮೃದ್ಧವಾಗಿ ಬೆಳೆದ್ ನಿಂತಿದೆ. ಇದನ್ನ ನಾನು ಮನೆಗೆ ಯೂಸ್ ಮಾಡ್ತಾ ಇಲ್ಲ, ಕಿತ್ ಒಣಗಿದ್ಕಾಯೆಲ್ಲ ಸುಮ್ಮನೆ ಆಗ್ತಾ ಬರ್ತಾ ಬೆಸ್ಟ್ ಕೆಲಸ ಸರ್, ಅದು ಜಾಸ್ತಿ ಆಗುತ್ತೆ. ಹೌದು ಸರ್. ಇನ್ನೊಂದೇನಂತಂದ್ರೆ ಸರ್, ನಿಮ್ಮ ಸ್ನೇಹಿತರಾಗಿದ್ದಾರಲ್ಲ ಸರ್ ಎಲ್ಲಾರು ಪಕ್ಷಿಗಳು, ಹೌದೌದು ಸರ್. ಅವರೇ ಆ ಬೀಜ ಈ ಬೀಜ ತಂದು ಇಲ್ಲಿ ವಾಸ ಮಾಡ್ಬೇಕಾರೆ ಎಲ್ಲ ಉದುರಿಸ್ತಾರೆ. ಮಲೆಯನ್ ಆಪಲ್ ಇದೆ ಸರ್, ಒಂದು 8-9 ಗಿಡ ಮಲೆಯನ್ ಆಪಲ್ ಇದೆ. ಹೌದಾ ಸರ್? ಜೊತೆಗೆ ಮೂಸುಂಬಿ ಇದೆ, ಕಿತ್ಲೆ ಇದೆ, ಕರಂಡ ಇದೆ ನೀವು ಪರಿಚಯಿಸಿದ್ದು. ಮತ್ತೆ ಮಾಮೂಲಿ ಇದು ನಾಟಿ ಗಿಡಗಳು. ಮತ್ತೆ ಹೈಬ್ರಿಡ್ ಮತ್ತೆ ನಾಟಿಗೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂದ್ರೆ, ನಾಟಿ ಗಿಡಗಳು ಬಹಳ ಬೇಗ ಬೆಳೀತಾ ಹೋಗುತ್ತೆ, ಬಟ್ ಈಲ್ಡ್ ಲೇಟ್ ಆಗಿ ಬಿಡುತ್ತೆ. ಹೌದು ಸರ್. ಅಂದ್ರೆ ಆಯುಷ್ ಜಾಸ್ತಿ. ಹೈಬ್ರಿಡ್ ಗಿಡಗಳು ಬೇಗ ಬಿಡುತ್ತೆ, ಆಯುಷ್ ಕಡಿಮೆ. ಆ ಥರ ಇರುತ್ತೆ ಸರ್ ಇದು. ಸೊ ಮಲಯನ್ ಆಪಲ್ ಏನಾದರೂ ಹಣ್ಣು ಬಿಟ್ಟಿತ್ತಾ ಸರ್? ಇಲ್ಲ, ಇನ್ನೂ ಇಲ್ಲ ಸರ್. ಇನ್ನು ಈಗ ನೋಡ್ಬೇಕು ಸರ್ ಇನ್ನು. ಸೊ ನಿಮ್ದೆಲ್ಲ ಈ ತರ ಸ್ಪ್ರಿಂಕ್ಲರ್ ಸಿಸ್ಟಮ್ ಸರ್? ಹೌದು ಸರ್, ಸ್ಪ್ರಿಂಕ್ಲರ್ ಮಾಡಿದ್ದೀನಿ. ಯಾಕೆಂದ್ರೆ ನನಗೆ ಆಯಾ ನೀರು ಕೊಡುವಷ್ಟು ಇದಿಲ್ಲ ಸರ್, ನೀರಿನ ಪ್ರಮಾಣ ನೀರೆಲ್ಲ ಇಷ್ಟೊಂದು ಚೆನ್ನಾಗಿದೆಯಲ್ಲ ಸರ್ ತೋಟ? ಅದು ನನಗೆ ಹೆಂಗೆ ಅಂತಂದ್ರೆ ಎಷ್ಟು ಬೇಕೋ ಅಷ್ಟು ಅವಶ್ಯಕತೆ ಕೊಡೋದ್ರಿಂದ ಎರೆಹುಳುಗೆ ಏನಾಗುತ್ತೆ ಗೊತ್ತಾ ಸರ್, ನೀರು ಜಾಸ್ತಿ ಆದ್ರೆ ಎರೆಹುಳು ತಡೆಯಲ್ಲ ಸರ್, ಅದು ಹೋಗ್ಬಿಡುತ್ತೆ ಎರೆಹುಳುಗಳು. ಎಷ್ಟು ವರ್ಷದ ಅಡಕೆ ಗಿಡ ಸರ್ ಇದು? ಸರ್ ಇದು 3 ವರ್ಷ. 3 ವರ್ಷ. ಈ ಸಲ ಇದು ಅಂದ್ರೆ ಒಂಬಳೆ ಕೊಟ್ಟಿದೆ, ಬಹಳ ಖುಷಿ ಆಯ್ತು ರೈತ. 3 ವರ್ಷಕ್ಕೆ ಸಖತ್ತಾಗಿ ಬಂದಿದೆ ಸರ್ ತೋಟ. ಹೌದು ಸರ್. ಸೊ ತುಂಬಾ ಕಡಿಮೆ ನೀರಲ್ಲಿ. ಹೌದು ಸರ್, ಅಜೋಲ ಸರ್ ಇದು. ಅಜೋಲ. ಮತ್ತೆ ಇದು ನೇಂದ್ರ ಬಾಳೆ ಸರ್. ಇದು ನನಗೆ ಹಿಂಗೆ ನಮ್ಮ ಇವರು ಗುರುಗಳೊಬ್ರು ತಂದ್ಕೊಟ್ಟಿದ್ದು ಬಾಳೆ. ಇದು ಚಿಪ್ಸ್ಗೋಸ್ಕರ ಬಳಸ್ಬೋದು, ಪಲ್ಯಕ್ಕೋಸ್ಕರ ಬಳಸ್ಬೋದು. ನೇಂದ್ರ ಬಾಳೆ ಸರ್. ನಾನು ನಿಮ್ಗೆ ಹೇಳ್ದೆ, ನಾನು ಇದನ್ನು ಕೂಡ ಕಡ್ದಾಕಿಲ್ಲ, ಗ್ಲಿರ್ಸಿ ಇವನ್ನ ಏನು ಸುಬಾಬುಲ್ ಗಿಡಗಳನ್ನ ಅದನ್ನು ಮೇವಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ಸರ್. ನೇಂದ್ರ ಬಾಳೆ ಸರ್. ಸೊ ಅಜೋಲ ಇದನ್ನ ತಗೊಂಡ್ಬಿಟ್ಟು ನೀವು ಕೋಳಿಗಳಿಗೆ ಗೊಬ್ಬರ ಮಾಡ್ತಾ ಇದ್ದೀರಾ? ಹಸುಗೂ ಕೊಡ್ಬೋದು, ಟಗರುಗಳಿಗೂ ಕೊಡ್ಬೋದು, ಮೇಕೆಗೂ ಕೊಡ್ಬೋದು. ಬಟ್ ನಮ್ಮ ಮೇಜರಾಗಿ ಕೋಳಿಗೆ ಯೂಸ್ ಮಾಡ್ತಾ ಇದ್ದೀವಿ ಸರ್ ಇದನ್ನ. ಓಕೆ ಸರ್. ನಿಮ್ಮ ತೋಟದಲ್ಲಿ ಹಾಗಾದ್ರೆ 0 ಕೆಮಿಕಲ್, 0 ವೇಸ್ಟೇಜ್? ಹೌದೌದು ಸರ್. ಸೊ ಈ ವೇಸ್ಟೇಜ್ ಎಲ್ಲ ಇಲ್ಲ, ಊಟ ಆಗುತ್ತೆ ಇಲ್ಲ ಗೊಬ್ಬರ ಆಗುತ್ತೆ? ಹೌದು ಸರ್. ನೋಡ್ರಿ, ಇಲ್ಲೇ ಕೊಡ್ತಾ ಇರೋದು, ಸುಮ್ಮನೆ ಇಲ್ಲೇ ಏನಿದ್ರು ಇಲ್ಲೇ ಕೊಡ್ತಾ ಇರೋದು, ಇಲ್ಲೇ ಇರುತ್ತೆ. ಸೊ ಸೂಪರ್ ಸರ್, ಸೂಪರ್. ಜೇನು ಸರ್ ಇದು. ಜೇನು ಪೆಟ್ಟಿಗೆ ಇರೋದ್ರಿಂದ ನಮ್ಮ ತೆಂಗಿನ ಗಿಡದ ಗುಣಮಟ್ಟ ಆಗಿರ್ಬೋದು, ನಮ್ಮ ಹಣ್ಣಿನ ಗಿಡಗಳ ಗುಣಮಟ್ಟ ಎಲ್ಲ ಭಾಳ ಚೆನ್ನಾಗಿ ಇದಾಗ್ತಾ ಇದೆ ಸರ್ ಇದು. ಸರ್ ಎಷ್ಟಿದೆ ಸರ್ ಜೇನು ಬಾಕ್ಸು? ಒಟ್ಟು 12 ಇದೆ ಸರ್ ಜೇನು ಬಾಕ್ಸು. ಬಟ್ ನನ್ನ ಹತ್ರ ಈಗ ಸದ್ಯದಲ್ಲಿರೋದು 3 ಪೆಟ್ಟಿಗೆಯಲ್ಲಿ ಉಳ್ಕೊಂಡಿದ್ದು. ಅಂದರೆ ನಾನು ಸ್ವಲ್ಪ ಹೋದ ವರ್ಷ ಸ್ವಲ್ಪ ಡಿಸ್ಟರ್ಬ್ ಆದೆ, ಆ ಕಾರಣದಿಂದ ಇವಾಗ ಟೈಮ್ ಕೊಡೋಕೆ ಆಗಲಿಲ್ಲ ನನ್ನ ಕೈಲಿ. ಹಂಗಾಗಿ ಈ ಸಲ ಎಕ್ಸ್ಟೆಂಡ್ ಮಾಡ್ಕೊಂತೀನಿ, ಮತ್ತೆ 12 ಬಾಕ್ಸ್ನು ಫಿಲಪ್ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೀನಿ. ಎಕ್ಸ್ಟೆಂಡ್ ನಾನೇ ಡಿವೈಡ್ ಮಾಡಿ ಇದು ಮಾಡಿದೆ. ಯಾಕಂದರೆ ಒಂದು ಪೆಟ್ಟಿಗೆಗೆ ಈಗ ನಾನು ಹುಳು ತರಬೇಕು ಅಂದರೆ 2000 ಖರ್ಚಾಗುತ್ತೆ. ಈಗ ನಾನೇ ಮಾಡ್ಕೊಬೇಕು ಅಂತೇಳಿ ನಾನೇ ನನ್ನ ಪೆಟ್ಟಿಗೆಲ್ ಏನಿದೆ ಅದನ್ನ ಡಿವೈಡ್ ಮಾಡ್ಕೊಂತ ಹೋಗ್ತಾ ಇದ್ದೀನಿ ಸರ್ ನಾನು. ಒಳ್ಳೆ ಸರ್, ಒಳ್ಳೇದು ವಿಚಾರ ಸರ್. ಈ ಜೇನು ಮನೆಗೆ ಸ್ನೇಹಿತರಿಗೆ ಇಲ್ಲ ಮಾರಾಟ ಮಾಡಿದ್ದೀನಿ ಸರ್. ಇದು ನಾನೇನು ಪೆಟ್ಟಿಗೆಗಳಿಗೆ 12 ಪೆಟ್ಟಿಗೆಗೆ ಇನ್ವೆಸ್ಟ್ ಮಾಡಿದ್ದೆ ಅಷ್ಟನ್ನು ಒಂದೇ ಸಲ ತುಪ್ಪ, ನಾನು ಜೇನು ತುಪ್ಪ ತೆಗೆದಿದ್ದು ದುಡ್ಡಲ್ಲೇ ಬಂತು ಸರ್. ನಾನು 500 ರೂಪಾಯಿ kg ಹಂಗೆ ಕೊಟ್ಟೆ ಸರ್ ಅದು. ಹೌದಾ ಸರ್? ಹಂಗಾಗಿ ನಾನು ಅದು ಒಂದೇ 5 ನಿಮಿಷ ನಾನು ಸುಮ್ಮನೆ ಮೊಬೈಲಲ್ಲಿ ಇದು ಮಾಡಿದ್ದಷ್ಟೇ. ಅಂದರೆ ಈ ಥರ ಜೇನುತುಪ್ಪ ನನ್ನ ಹತ್ರ ಸಿಗ್ತಾ ಇದೆ ಅಂತೇಳಿ ಒಂದು ಸ್ಟೇಟಸ್ ಹಾಕಿದಷ್ಟೇ 5 ನಿಮಿಷದಲ್ಲಿ ಖಾಲಿ ಆಯಿತು. ಮತ್ತೆ ಕ್ಷಮಿಸಿ ಅಂತ ಹೇಳ್ಬಿಟ್ಟು ಹಿಂದೆಲ್ಲ ಒಂದು ಮೆಸೇಜ್ ಹಾಕಿದೆ ನಂತರ ಖಾಲಿ ಆಯಿತು ಅಂತ. ಅಷ್ಟು ಒಂದು ಬೇಡಿಕೆ ಇರೋ ಒಂದು ಇದು ಜೇನುತುಪ್ಪ. ಹೌದು ಸರ್. ಇವೆಲ್ಲ ನಿಂಬೆ ಗಿಡಗಳು ಸರ್? ಚೆರ್ರಿ ಸರ್ ಇದು ಕರಂಡ ಚೆರ್ರಿ. ಹೌದು ಸರ್, ಕರಂಡ ಚೆರ್ರಿ.
ಇದು ಕಿತ್ಲೆ ಸರ್ ಇದು. ಕಿತ್ಲೆ. ಮತ್ತೆ ನಾನು ನಿಮ್ಗೆ ಹೇಳಿದೆ ಅವಾಗಲೇ ದಾಳಿಂಬೆನೂ ಇದೆ. ನನ್ನ ಗುರಿ ಇರೋದು ಮೇಯ್ನು ಮೆಣಸು ಮತ್ತೆ ವಿಳ್ಯದೆಲೆ ಟ್ರೈ ಮಾಡ್ಬೇಕು ಅಂತ. ಸರ್ ವಾತಾವರಣ ತುಂಬಾ ಚೆನ್ನಾಗಿದೆ ಸರ್, ನೀವು ಶುರು ಮಾಡ್ಬೋದು. ಅದಕ್ಕೆ ಪ್ರಾಯೋಗಿಕವಾಗಿ ಇಲ್ಲಿ ಹಾಕಿದೀನಿ ಸರ್. ಇದು ಪ್ರಯೋಗ ಮಾಡ್ತಿದ್ದೀರಾ ಸರ್? ಯಾವ ತರ ಬರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ವಿಳ್ಯದೆಲೆ ಬಳ್ಳಿ 2 ಬಳ್ಳಿ ಹಾಕೊಂಡಿದ್ದೆ ಸರ್. 2 ಬಳ್ಳಿನೂ ಸಕ್ಸಸ್ ಆಗಿದೆ. ಓಕೆ. ಮೆಣಸು ಬಳ್ಳಿ 2 ಹಾಕಿದೆ, ಬಟ್ ಅದ್ರಲ್ಲಿ ಒಂದನ್ನ ಹಂದಿ ಅದನ್ನ ಕೆಡಿಸ್ಬಿಡ್ತು. ಅದಕ್ಕೂ ಪಾಪ ಎಲ್ಲೂ ಮೇವ್ ಸಿಗಲ್ಲ, ಇಲ್ಲಿ ಗ್ರೀನ್ ಬರ್ತಾ ಐತೆ, ಹಂಗಾಗಿ ವಿಳ್ಯದೆಲೆ ಸರ್. ಬಟ್ ಇದು ನನಗೇನಂದ್ರೆ ಕೆಂಜಗದ ಕಾಟ ಭಾಳಷ್ಟು ಆಗ್ತಾ ಇದೆ. ಅದನ್ನ ಹೆಂಗೆ ಕಂಟ್ರೋಲ್ ಮಾಡ್ಬೋದು ಅದಕ್ಕೊಂದು ಫೋಕಸ್ ಮಾಡ್ಬೇಕಷ್ಟೇ. ವಿಳ್ಯದೆಲೆನೂ ಅಷ್ಟೇ ಹಾಕ್ಬಿಟ್ಟಿದ್ದು, ಅದಕ್ಕೆ ಏನು ಕೇರ್ ಇಲ್ಲ, ಏನಿದೆ ಅದೇ ಥರ ನ್ಯಾಚುರಲ್ ಆಗಿ ಬೆಳ್ಕೊಂಡ್ ಬರ್ತಾ ಇದೆ ಸರ್ ಅದು. ಸೊ ನಿಮ್ಮ ಒಟ್ಟಿಗೆ ಸರ್ ಇದು ಒಂಥರ ನ್ಯಾಚುರಲ್ ತೋಟ ಕಂಪ್ಲೀಟ್ಲಿ, ಅದರಷ್ಟಕ್ಕೆ ಅದು ಬೆಳೆಯುತ್ತೆ, ಅದರಷ್ಟಕ್ಕೆ ಅದು ಬದುಕುತ್ತೆ. ಇನ್ನೊಂದು ಅದು ನೋಡ್ರಿ, ಗಿಡ ನಾವು ಹಾಕಿದ್ರು ಬರಲ್ಲ ಆ ಥರ ಬರ್ತಾ ಇದೆ. ಹೆಬ್ಬೇವು ಗಿಡ ಎಷ್ಟು ಅಲ್ಲಲ್ಲಿ ಸರ್, ಅದು ಹೌದು, ಅಲ್ಲೇ ಎರಡನೇದು ಒಳ್ಳೆ ಅದೆಷ್ಟು ಒಂದೂವರೆ ವರ್ಷದ ಗಿಡ ಅದು. ನಾವು ಹಾಕಿದ್ರು ಆ ಮಟ್ಟಕ್ಕೆ ಬರಲ್ಲ, ಹಂಗಿದೆ. ಮತ್ತೆ ಇದು ಸುತ್ತಲೂ ಇದನ್ನ ಹಾಕೊಂಬಂದಿದ್ದೀನಿ ಸರ್, ಇದನ್ನ ಸೀತಾಫಲ ಹಾಕಿದೆ. ಹೌದು ಸರ್, ಸೀತಾಫಲ ಹಾಕಿದ್ದೀನಿ ಸುತ್ತಲೂ. ಮಕ್ಳಿಗೂ ಹಣ್ಣು ಹಾಕ್ಬೇಕು, ಜೊತೆಗೆ ಯಾರಾದ್ರೂ ಬಂದರ್ಗೂ ಒಂದು ಇದಿರ್ಬೇಕು ಅಂತೇಳಿ ಆ ಥರ ನೋಡ್ರಿ ಎಲ್ಲ ಕಡೆ ಸೀತಾಫಲ ಹಾಕಿದ್ದೀನಿ. ಬಾರ್ಡ್ರಿಗೆಲ್ಲ ಸೀತಾಫಲ ಹಾಕಿದ್ದೀನಿ ಸರ್ ಅದನ್ನ. ಓ ಸೂಪರ್ ಸರ್. ಮತ್ತೆ ಚಕೋತ ಇದೆ. ಹೌದು ಸರ್, ತುಂಬಾ ಹಣ್ಣಿನ ಗಿಡಗಳಿದೆ. ಹೌದು ಸರ್, ತುಂಬಾ ಮರಗೆಣಸು ನೋಡ್ರಿ, ಇಲ್ಲೂ ವಿಳ್ಯದೆಲೆ ಪ್ರಾಯೋಗಿಕವಾಗಿ 2 ಗಿಡಕ್ಕೆ ಮಾತ್ರ ಹಾಕ್ಬಿಟ್ಟಿದ್ದೀನಿ ಸರ್ ಇದು. ಓಕೆ ಸರ್. ಅದೊಂದು ಒಟ್ಟು ಗೊತ್ತಿಲ್ಲ, ಯಾರೇನು ಇಲ್ಲಿ ಲೋಕಲಿ ಇದಿಲ್ಲ, ಅದಕ್ಕೆ ನಾವು ಫೋಕಸ್ ಮಾಡ್ಬೇಕಾಗುತ್ತೆ. ಇದು ಮಲಯನ್ ಆಪಲ್ ಇಷ್ಟು ದೊಡ್ಡ ಗಿಡ ಅಲ್ಲಿ ಇದಿದೆ ನೋಡ್ರಿ, ಅಲ್ಲಿ ರಾಮಬಣದ ಇದೆ ನೋಡ್ರಿ. ಅಲ್ಲಿ ನಾನು ನಿಮ್ಗೆ ಹೇಳಿದೆ ಅವಾಗ, ಹಾವುಗಳು ಎಲ್ಲ ವಾಸ ಇರುತ್ತೆ. ಏನಂದ್ರೆ ನಾವು ಅದಕ್ಕೆ ಎದುರ್ತಾ ಹೋಗ್ಬಾರ್ದು ಅಷ್ಟೇ. ನೋಡಿ ಸರ್, ಅಲ್ಲಿ ಕಾಯಿಮಟ್ಟೆಯಲ್ಲಿ ಇದೆ ನೋಡಿ ಸರ್, ಅಲ್ಲಿ. ಓ ಕಾಣಿಸ್ತದೆ ಸರ್ ಹಾವು. ಹೌದು, ಅದು ನಮ್ಮನ್ನ ಏನು ಮಾಡಲ್ಲ ಸರ್, ಬಟ್ ಏನಂತಂದ್ರೆ ನಾವು ಕೇರ್ ಆಗಿರ್ಬೇಕಷ್ಟೇ. ಹೌದು, ಅಂದ್ರೆ ಅದಕ್ಕೆ ನಾವು ಯಾವತ್ತು ತೊಂದರೆ ಕೊಡ್ತಾ ಹೋಗ್ತೀವಿ, ನಮ್ಗೆ ತೊಂದರೆ ಕೊಡ್ತಾ ಹೋಗುತ್ತೆ, ಬಿಟ್ರೆ ಅದು ಅದ್ರ ಪಾಡಿಗೆ ಅದು ಬೆಳೀತಾ ಹೋಗ್ತದೆ. ಸರ್ ಈಗೆಲ್ಲ ಹಾವು ನೋಡ್ತಿದ್ದಂಗೆ ಓಡೋಗ್ ಬಿಡಲ್ಲ ಸರ್, ಇಲ್ಲ ಹೊಡಿಯೋರು ಎರಡು ಬಂದು ಮಾಡೋರು. ಇಲ್ಲ, ನಾವು ಯಾವುದೇ ರೀತಿ ಇದುವರೆಗೂ ಹೊಡೆದಿಲ್ಲ, ಏನೂ ಇಲ್ಲ. ಮಲಯನ್ ಆಪಲ್ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಎಷ್ಟು ವರ್ಷದ ಗಿಡ ಸರ್ ಇದು? ಸರ್ ಇದು 3 ವರ್ಷ ಸರ್. ಮೋಸ್ಟ್ಲಿ ವರ್ಷ 3 ವರ್ಷ ಇಲ್ಲ, 2 ವರ್ಷ ಆಗಿದೆ ಸರ್ ಇದಕ್ಕೆ. ಯಾಕಂದ್ರೆ ನಾನು ಜಮೀನು ತಗೊಂಡು 3 ವರ್ಷ ಆಗಿದೆ. ನಾನು ಅದು ತಗೊಂಡಾದ್ಮೇಲೆ ಸುಮಾರು ಒಂದು 6 ತಿಂಗಳು ಪೂರ್ತಿ ಇದನ್ನು ಸ್ಟ್ರಕ್ಚರ್ ಮಾಡೋದಕ್ಕೆ ಟೈಮ್ ಆಯಿತು. ಅದಾದ್ಮೇಲೆ ನೆಟ್ಟಿರೋ ಗಿಡಗಳು ಸರ್ ಇವು. ಸೊ ಇವಕ್ಕೆ ಗೊಬ್ಬರ ಏನು ಕೊಡ್ತಿದ್ದೀರಾ? ಏನು ಕೊಟ್ಟಿಲ್ಲ ಸರ್, ಇದುವರೆಗೂ ಏನು ಕೊಟ್ಟಿಲ್ಲ. ಈಗ ನಂತರವಾಗಿ ಈಗ ನಾನು ನಿಮ್ಗೆ ಹೇಳ್ದಂಗೆ ಸ್ಲರಿನ ಕಾನ್ಸೆಪ್ಟ್ ಇರೋದ್ರಿಂದ ಸ್ಲರಿನ ಈಗ ಕೃಷಿ ಹೊಂಡಕ್ಕೆ ಬಿಡಬೇಕು. ಕೃಷಿ ಹೊಂಡದ ಬರೋ ನೀರನ್ನ ಪೂರ್ತಿ ಇದಕ್ಕೆ ಕೊಡೋದ್ರಿಂದ ಗೊಬ್ಬರದ ನೀರು ಇದಕ್ಕೆ ಬರುತ್ತೆ ಅನ್ನೋ ಒಂದು ಐಡಿಯಾ ಮಾಡ್ತಾ ಇದ್ದೀನಿ ಸರ್ ಈಗ. ಸೊ ಸೂಪರ್ ಸರ್, ಸೂಪರ್. ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ ಸರ್ ತೋಟ. ಕಬ್ಬು ನೋಡಿ ಸರ್, ಸುಮ್ಮನೆ ಎಲ್ಲಿ ಬೀಳುತ್ತೋ ಅಲ್ಲಿ ಬೃಹದಾಕಾರವಾಗಿ ಬೆಳೀತಿದೆ. ಏನು ಎಲ್ಲಿ ಬೆಳೆಯುತ್ತೆ ಅಲ್ಲೇ ಅದನ್ನ ಮನೆಗೆ ಬಳಸೋದು. ಹೌದು ಸರ್, ಮನೆಗೆ ಮತ್ತೆ ಹಸುಗಳಿಗೆ ಸರ್. ಇವಾಗ ಹಸುಗಳಿಗೆ ಕೊಡ್ತೀನಿ, ನಾನೇನು ಯಾರಿಗೂ ಮಾರಾಟ ಏನು ಮಾಡಿಲ್ಲ. ಅದನ್ನ ಒಂದು ಗೆಣಸು ಅಷ್ಟೇ ಸರ್, ಎಲ್ಲಿ ಬೇಕಲ್ಲಿ ಸಿಕ್ಕಾಬಟ್ಟೆ ಬೆಳೆದಿದೆ. ಹೌದು ಸರ್, ಇದು ಇದೇನು ಕಡ್ಡಿ ಹಾಕ್ಬೇಕಾ? ಕಡ್ಡಿ ಸರ್, ಕಡ್ಡಿ ಸರ್, ಇದು ಸಿಕ್ಕಾಬಟ್ಟೆ ಬೆಳೆದಿದೆ. ಹೌದು ಸರ್, ಮರಗೆಣಸು ಭಾಳಷ್ಟು ಚೆನ್ನಾಗಿ ಬರುತ್ತೆ. ಏನು ಬರಲ್ಲ ನಿನ್ ಭೂಮಿಲಿ ಅಂತ ಅಂತಿದ್ರು. ಇವತ್ತು ನೋಡ್ರಿ, ಇದು ನೋಡ್ರಿ ಬದ್ನೆ ನಾವೇನು ಹಾಕಿರೋದಲ್ಲ, ಇದು ಅದ್ರಷ್ಟು ಅದೇ ಎಲ್ಲೋ ಒಂದು ನನ್ನ ಹತ್ರ ಗಿಡ ಐತೆ, ಅದ್ರಲ್ಲಿ ಬಂದ್ರೆ ಗಿಡಗಳು ಬೆಳಿತಾವ. ಸುಮಾರು ಬದ್ನೆ ಗಿಡಗಳು ಇದೆ ಸರ್. ಇಲ್ಲಿ ಪಕ್ಷಿಗಳು ಬಂದು ಬೀಜ ಉದುರಿಸಿ ಬೆಳಿತಿರೋದೇ ಜಾಸ್ತಿ. ಇಲ್ಲಿ ನೋಡಿ ಸರ್, ಇಲ್ಲಿ ನಾವು ಬೆಳೆದ್ರು ಈ ಬೆಳೆ ಬರಲ್ಲ. ನಾವು ಹಾಕಿರೋ ಗಿಡ ಅಂತೂ ಖಂಡಿತವಾಗ್ಲೂ ಅಲ್ಲ, ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಸರ್. ಈ ತರ ಸುಮ್ನೆ ಬಂದು ಹುಡುಕೊಂಡು ಅವ್ರ ಊಟ ತಿನ್ಕೊಂಡು ಬದುಕೋ ಜೀವನ ಎಷ್ಟೋ ಜನದ ಕನಸು ಸರ್ ಇದು. ಅಲ್ಲೂ ಅಷ್ಟೇ ಸರ್. ಈಗ ಅದೇನು ಇದನ್ನ ಮಾಡಿದೀನಿ ಈಗ, ಮಲಯನ್ ಆಪಲ್ ಗಿಡ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಇದು ರೆಡ್ ಬಾಳೆ ಸರ್. ಇದು ನಾನು ರಮೇಶ್ ಅಣ್ಣ ಏನ್ ಹೇಳಿದೆ, ನಮಗೆ ಮೇನ್ ಕೃಷಿಗೆ ಪ್ರೋತ್ಸಾಹಕರೇ ಅವರು, ಅನ್ನಂಕೆರೆ ರಮೇಶ್ ಅಣ್ಣ ಅಂತ ಹೇಳ್ಬಿಟ್ಟು. ಓಕೆ ಸರ್. ನಾವ್ ಎಲ್ಲೇ ಆಗ್ಲಿ, ಒಂದು KVK ಆಗಿರ್ಲಿ, ಎಲ್ಲಿಗೆ ಆಗ್ಲಿ, ರಮೇಶ್ ಅಣ್ಣ ಹಿಂಗೆ ಐತೆ ಅಂದ್ರೆ ಸಾಕು, ನಮ್ಮ ಜೊತೆಲಿ ಕರ್ಕೊಂಡೋಗಿ ತೋರಿಸಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ. ಮತ್ತೆ ಎಲ್ಲ ತೋಟಗಳು ಅಷ್ಟೇ ಸರ್, ಸುಮಾರು ತೋಟಗಳು ನೋಡ್ತಾನೆ ಇದೀವಿ, ಇದುವರೆಗೂ ನೋಡ್ತಿದ್ವಿ, ಮುಂದೇನೂ ನೋಡ್ತೀನಿ ಸರ್. ಇದೊಂದು ಅಕ್ಷಯಕಲ್ಪಗೆ ಹೋದಾಗ ನನಗೆ ಇದೊಂದು ಕಲೆಕ್ಟ್ ಮಾಡ್ಕೊಂಬಂದೆ ಸರ್. ಇದನ್ನ ಏನು ಸರ್ ಅದು? ಸರ್ ಇದು ಮಿಂಟ್ ಅಂದ್ರೆ ಪುದೀನದಲ್ಲೇ ಫ್ಲೇವರ್ ಸರ್. ಇದು ಮಿಂಟ್ ಫ್ಲೇವರ್ ಬರುತ್ತೆ. ನಾವು ಚಿಕ್ಕ ಮಕ್ಕಳಲ್ಲಿ ಏನು ಇದನ್ನ ತಿಂತಿದ್ವಿ ಅಂದ್ರೆ ಶುಂಠಿ ಪೆಪರ್ಮೆಂಟ್ ತಿಂತಿದ್ವಿ, ಆ ಫ್ಲೇವರ್ ಇದೆ ಸರ್. ಇದು ಬಹಳ ಅದ್ಭುತವಾಗಿದೆ, ಬಾಯಿ ಟೇಸ್ಟ್ ನೇ ಚೇಂಜ್ ಮಾಡಾಕುತ್ತೆ. ಎಷ್ಟು ಖುಷಿ ಆಗುತ್ತೆ ಅಂದ್ರೆ ತಿಂತಿದ್ರೆ ತಿಂತಾನೆ ಇರ್ಬೇಕು ಅನ್ಸುತ್ತೆ ಸರ್ ಇದು. ಹೌದೌದು, ಶುಂಠಿ ಪೆಪರ್ಮೆಂಟ್ ತಿಂತಿದ್ವಲ್ಲ. ಈ ಭಾಗಕ್ಕೆ ಬಟರ್ ಫ್ರೂಟ್ ಹಾಕ್ತೆ ಸರ್, ಅಂದ್ರೆ 10 ಗಿಡನ. ಅದ್ ಏನಕ್ಕೋ ಗೊತ್ತಿಲ್ಲ, ನನ್ನ ನೀರಿನ ಇದಕ್ಕೋ ಏನಕ್ಕೋ ಗೊತ್ತಿಲ್ಲ, ಬಟರ್ ಫ್ರೂಟ್ ಫೇಲ್ ಆಯ್ತು ಸರ್. ಬಟ್ 1 ಗಿಡ ಮಾತ್ರ ಇದೆ ಬಟರ್ ಫ್ರೂಟ್. ಇನ್ನು 9 ಗಿಡ ಫೇಲ್ ಆಯ್ತು ಸರ್ ನನಗೆ. ಸರ್ ಅದು ಬಂದ್ರೆ ತುಂಬಾ ಚೆನ್ನಾಗಿ ಬಂದ್ಬಿಡುತ್ತೆ ಸರ್. ಸೊ ಚೆನ್ನಾಗಿ ಮಾಡಿದಿರ ಸರ್, ತುಂಬಾ ಚೆನ್ನಾಗಿ ಸರ್. ಈಗ ನಿಮ್ಮ ಮಕ್ಕಳೆಲ್ಲ ಭಯ ಪಡಲ್ವಾ ಸರ್ ಇದ್ರೊಳಗೆ ಬರಕ್ಕೆ? ಸರ್ ಇಲ್ಲ, ನಮ್ ನೋಡ್ಬಿಟ್ರೆ ನಮ್ಮ ಹುಡುಗ ನನ್ನ ಜೊತೆಗೆ ನಾನು ಹೆಂಗ್ ಓಡಾಡ್ತಿದ್ನೋ ಹಂಗೆ ಓಡಾಡ್ತಾನೆ. ಅವನು ಚಿಕ್ಕನು. ಇದು ಅಷ್ಟೇ ಸರ್. ಈ ತರ ನನಗೆ ನಾಟಿ ಗಿಡಗಳನ್ನ ಸಂರಕ್ಷಿಸೋದು ಬಹಳ ಇಷ್ಟ ನನಗೆ. ನಾಟಿ ಟೊಮೊಟೊ, ಇದು ಚೆರಿ ಟೊಮೊಟೊ ಅಂತಾರೆ. ನಮ್ಮ ಹುಡುಗರು ಬಹಳ ಇಷ್ಟಪಟ್ಟು ತಿಂತಾರೆ ಇದನ್ನ. ಚೆನ್ನಾಗಿರುತ್ತೆ. ಸರ್ ಇದಾಗಿರ್ಬೋದು, ಮತ್ತೆ ಕಾಕಮುಂಚೆ ಹಣ್ಣು ಅಂತೀವಲ್ಲ ಸರ್, ಅದನ್ನ
ಚಿಕ್ಕ ಹಣ್ಣಿನ ಗಿಡ ಹೌದು, ಹೌದು. ಅದನ್ನ ಗಣಕೆ ಹಣ್ಣು, ಹೌದು, ಕಾಕೆ ಗಣಕೆ ಹಣ್ಣು, ಹಣ್ಣು. ಹೌದೌದು, ಗಣಕೆ ಹಣ್ಣು. ಅದನ್ನ ಭಾಳ ಇಷ್ಟಪಡ್ತೀನಿ ಸರ್ ಸರ್ ಅದು ನಮ್ಮ ಹುಡುಗರು. ಅದು ಸಾಂಬಾರ್ ಮಕ್ಕಳಿಗೆ ಸಿಕ್ಕಾಬಟ್ಟೆ ಒಳ್ಳೇದು. ಪುದೀನ ನೋಡಿ ಸರ್, ಇದು ನಮಗೆ ಮಲ್ಚಿಂಗ್ ಕೂಡ ಆಯ್ತು, ಹಾ. ಬಂದರ್ಗೂ ಕೂಡ ಆಯ್ತು, ನಮ್ಮ ಮನೆಗೂ ಕೂಡ ಆಯ್ತು. ಮನೆಗೆ ಇದೊಂದು ಹೇಳಿದ್ನಲ್ಲ ಸರ್ ನಿಮ್ ತೋಟದಲ್ಲಿ ಜಾಗ ಉಳ್ಕೊಂಡೇ ಇಲ್ಲ, ಎಲ್ಲ ಯೂಸ್ ಆಗಿದೆ ತೋಟ. ನೋಡಿ ಸರ್, ಬಟರ್ ಫ್ರೂಟ್ ಅಷ್ಟೆಲ್ಲ ಹಾಕಿ ಇದೊಂದು ಗಿಡ ಭಾಳ ಚೆನ್ನಾಗಿ ಉಳ್ಕಂತು, ಚೆನ್ನಾಗಿ ಬಂದಿದೆ ಸರ್ ಗಿಡ. ಬರ್ತಾ ಇದೆ ಹಂಗಾಗಿ. ಹೌದು ಹೌದು, ಚೆನ್ನಾಗಿ ಬರ್ತಿದೆ ಸರ್ ಗಿಡ ಸ್ವಲ್ಪ. ಹಾಂ ಸರ್. ಸರ್ ನೋಡಿ ಸರ್, ತೆಂಗು ನೋಡಿ ಸರ್, ನೀವು ಈಲ್ಡು ತೆಂಗಲ್ಲಿ ಏನೂ ಇರಲಿಲ್ಲ ಸರ್ ಈ ವರ್ಷ ತೆಂಗಲ್ಲಿ ಎಲ್ಲೂ ಇಲ್ಡಿಲ್ಲ, ಹಾಂ ಸರ್. ಎಲ್ಲೆಲ್ಲೂ ಇಲ್ಡಿಲ್ಲ. ಬಟ್ ನಿಮ್ ತೋಟ ಅಂದ್ರೆ ವಾತಾವರಣ ಅಷ್ಟು ಇದಾಗ್ಬಿಟ್ಟೆ ಸರ್, ಹಂಗಾಗಿ. ಸೈಜ್ ಒಳ್ಳೆ ಸೈಜ್ ಇದಾವೆ ಸರ್ ಕಾಯಿ. ಹೌದು ಸರ್. ಅಂದ್ರೆ ಸಿಪ್ಪೆ ತೆಳು ಸರ್, ಅದು ಹಾ. ಫುಲ್ಲು ಸಿಪ್ಪೆ ತೆಳುವಿದೆ ನೋಡಿ. ಗೆಣಸಲ್ಲೇ ಅದೊಂದು ನೀವು ನೋಡಿದಂಗೆ ಅದೊಂದು ಬೇರೆ ತರ ಇದು ಬಳ್ಳಿ ಗೆಣಸಲ್ಲಿ ಬೇರೆ ಎಲೆ, ಇದೊಂಥರ ಬೇರೆ ವಿಧ. ಓಕೆ ಸರ್. ಹಾಂ ಸರ್. ಸೊ ಒಟ್ಟು 2.5 ಎಕರೆನಲ್ಲಿ ಹೌದು ಸರ್, ಇಷ್ಟೆಲ್ಲ ಇದು ಕಾಂಬಿನೇಷನ್ ಮಾಡ್ತಾ ಬರ್ತಾ ಇದೆ ಸರ್. ಇದು ನೀವು ನಮ್ಗೆ ಹೇಳಿದ್ನಲ್ಲ ಸರ್, ಇದು ಸುಬಾಬುಲ್ ಗಿಡ. ಇದೇನಾಯ್ತು, ನನಗೆ ನೆರಳಿಗೂ ಕೂಡ ಆಯ್ತು, ಮಲ್ಚಿಂಗು ಸುಮ್ಮನೆ ಏನು ಇದು ಇಳ್ದಂಗೆ ಬುಡಕ್ಕೆ ಕಡಿತಾ ಇರೋದ್ರಿಂದ ಮೇವು ಕೂಡ ಆಯ್ತು ಸರ್. ಇದನ್ನ ನೆಲಕ್ಕೆ ಕಡಿತಾ ಇದೀವಿ. ಇದನ್ನ ಬೀಜ ಆದ್ರೆ ಮಾತ್ರ ಇದು ನಮಗೆ ಹೆವಿ ಅನ್ಸುತ್ತೆ. ನನಗೇನು ಅಷ್ಟು ತೊಂದರೆ ಕೊಡ್ತಾ ಇಲ್ಲ ಸರ್. ಇದು ನೋಡ್ರಿ, ಈಲ್ಡಲ್ಲೇ ಆಗಿರ್ಬೋದು, ಏನು ತೊಂದರೆ ಇಲ್ಲ ಸರ್. ಅಂದ್ರೆ ನೀವು ಚಿಕ್ಕದಿದ್ದಾಗ್ಲೇನೆ ಕಡ್ದಾಗ್ತಿರೋದ್ರಿಂದ ತೊಂದರೆ ಆಗ್ತಿಲ್ಲ. ನಿಮ್ಗೆ ಅಲ್ಲೊಂದು ತೋರಿಸ್ತಿಲ್ಲ, ನಿಮ್ಗೆ ಅಲ್ಲೊಂದು ಗೋಡಂಬಿ ತೋರಿಸ್ತಿಲ್ಲ. ಗೋಡಂಬಿ ಸೂಪರ್ ಆಗಿ ಬಂದಿದೆ ನೋಡಿ ಸರ್ ಸರ್, ಚೆನ್ನಾಗಿ ಬಂದಿದೆ ನೋಡ್ರಿ. ಇಲ್ಲಿ ಗಿಡ ಹುಟ್ಟಿದೆ, ಇಲ್ಲಿ ಇನ್ನೊಂದು ಅದ್ರದೇ ಬೀಜ ಹುಟ್ಟಿ ರಾಟಿಂಗ್ ಬಿದ್ದಿದ್ದೆ, ಅಷ್ಟು ಚೆನ್ನಾಗಿ ಹುಟ್ಟಿದೆ. ಅಲ್ಲಿ ಮರದಲ್ಲೇ ಹುಟ್ಟಿದೆ ಸರ್, ಇಲ್ಲಿ ತೆಂಗಿನ ಗಿಡದಲ್ಲಿ ಹುಟ್ಟಿದೆ. ತೆಂಗಿನ ಗಿಡದಲ್ಲಿ ಪಕ್ಷಿ ಗಿಡದಲ್ಲಿ ಮಾಡಿದೆ ಸರ್. ಇದು ನಮ್ಮ ಮನೆ ಹತ್ರ ನಾನು ನಿಮ್ಗೆ ಹೇಳಿದೆ ಅಲ್ಲ, ಮನೆಯಲ್ಲಿ ಇದ್ವಿ ಅಂತ ಹೇಳಿ ಅಂತ, ಅಲ್ಲಿ ಪಕ್ಕದಲ್ಲೇ ನಾವು ಇದು ಮಾಡ್ಕೊಂಡಿದ್ವಿ ಸರ್. ಚಕ್ಕೋತನ ಸರ್ ಇದು? ಅಲ್ಲ, ಇದು ಸರ್ ಮೋಸಂಬಿನ ಇದು ಏನು ಆರೆಂಜು, ಎರಳಿ. ಓಕೆ, ಎಳ್ಳಿ ಗಿಡನ ಎರಳಿ ಸರ್. ಅದು ಎಲ್ಲ ಇದು ಅಷ್ಟು ನಾಟಿ ಗಿಡ ನೋಡಿ ಸರ್, ಎಷ್ಟು ಬೇಗ ಹೋಗ್ಬಿಡುತ್ತೆ ಅದು ನಾಟಿ ಗಿಡ. ಬೆಳವಣಿಗೆ ಜಾಸ್ತಿ, ಈಲ್ಡ್ ನಿಧಾನಕ್ಕೆ ಬಂದ್ರೂ ದೀರ್ಘಾಯುಷ್ಯ ಅವಕ್ಕೆ. ಅಲ್ಲಿ ಬನ್ನಿ ಸರ್, ಇಲ್ಲಿ ತೋರಿಸ್ತೀನಿ. ಅದು ಮರದಲ್ಲಿ ಪಕ್ಷಿಗಳು ಎಷ್ಟು ಗಿಡಕ್ಕೆ ಬೆಳೆಯೋ ಇದೆ, ಅಬ್ಸರ್ವ್ ಮಾಡಿದಿರಲ್ಲ ಸರ್ ನೀವು. ಅಲ್ಲಿ ಹುಟ್ಟಿದೆ ಮರದ ಮೇಲೆ, ಅಲ್ಲಿ ಹುಟ್ಟಿದೆ ನೋಡಿ ಸರ್. ಅದು ಮರದ ಮೇಲೆ ಹುಟ್ಟಿದೆ ಸರ್. ಅದು ಸರ್ ಕಿತ್ಬಿಟ್ಟು ಬೇರೆ ಕಡೆ ಹಾಕಿ ಸರ್, ಇಲ್ಲಾಂದ್ರೆ ಸುಮ್ಮನೆ ಗಿಡ ಹೋಗ್ಬಿಡುತ್ತೆ. ಹೌದೌದೌದು. ಇಷ್ಟು ಇದೊಂಥರ ನ್ಯಾಚುರಲ್ ತೋಟ ಸರ್ ಕಂಪ್ಲೀಟ್ಲಿ. ಈಗ ಒಟ್ಟು ಇಷ್ಟು ಇದನ್ನ ಮಾಡ್ಕೊಂಡಿದ್ದೀನಿ ಸರ್ ಇಲ್ಲಿಗೆ. ಇನ್ನು ಮುಂದಿನ ಹಂತವಾಗಿ ಮಾಡ್ಬೇಕಂತ ಟ್ರೈ ಮಾಡ್ತಾ ಇದ್ದೀನಿ. ಒಂದೊಂದೇ ಹಂತವಾಗಿ ಹೋಗ್ತಾ ಇದೆ ಸರ್. ಇದೆಲ್ಲ ಸೀಬೆ ಇದೆ ಸರ್ ಇಲ್ಲಿ. ನನ್ನ ಮಕ್ಕಳಿಗೆ ಆಗೋವಷ್ಟು ತಿಂದು, ಮತ್ತು ನಾವು ನಮ್ಮ ಮನೆಯವ್ರು ತಿಂದು ಹೆಚ್ಚಾಗುತ್ತೆ ಸರ್ ಸೀಬೆ. ಯಾವುದೋ ಕಾಡು ಒಳಗಡೆ ಕಾಫಿ ಎಲ್ಲ ಈಗ ಇಟ್ಟಿದ್ದೀನಿ ಸರ್. ಅದನ್ನ ಕಾಫಿ ಹಾಕಿದ್ದೀರಾ? ಹೌದು ಸರ್, ಇಲ್ಲೆಲ್ಲ ಇಟ್ಟಿದ್ದೀನಿ. ಸುಮಾರು ಒಂದು 10 ಗಿಡ ಇಟ್ಟಿದ್ದೀನಿ, ಇನ್ನೊಂದು 10 ಗಿಡ ತಂದು ಇಟ್ಟಿದ್ದೀನಿ. ನಾನು ಯಾವುದೇ ಗಿಡ ಆಗಲಿ ತಂದು 1 ತಿಂಗಳು ಇಡ್ತೀನಿ ಸರ್. ನಾನು ಅದು ಇಡಬೇಕು ಸರ್, ಒಂದು ಕಡೆ ಇಟ್ಬಿಟ್ಟು ನೆಕ್ಸ್ಟ್ ಹಾಕ್ತೀನಿ ಸರ್. ನಾನು ಚೆನ್ನಾಗಿ ಬಂದಿದೆ ಸರ್ ಸೀಬೆ ಗಿಡ. ಇಲ್ಲೇ ಇದೆ ಸರ್, 5 ಗಿಡ ಇದೆ ಇಲ್ಲೇನ. ನಮ್ಗೆ ಆಗೋಷ್ಟು ನಮ್ಮ ಮನೆಗೆ ಆಗೋಷ್ಟು ಸೀಬೆ ಇದೆ. ಇದು ಮಲೇನ್ ಆಪಲ್ ನೀವು ಹೇಳಿದಂಗೆ 10 ಗಿಡ ಇಟ್ಟಿದ್ದೆ, 1 ಗಿಡ ಮಾತ್ರ ಫೇಲ್ ಆಗಿದೆ ಮಲೇನ್ ಆಪಲ್. 9 ಗಿಡ ಚೆನ್ನಾಗಿ ಬಂದಿದೆ. 9 ಗಿಡ ಹಣ್ಣು ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಸರ್ ಇದು. ನಮ್ಮ ಮಕ್ಕಳಿಗಾಗಲಿ ಅಂತ ಸರ್. ಸರ್ ಹೌದು, ಎಲ್ಲರೂ ಆ ಉದ್ದೇಶ ಇಟ್ಕೋಬೇಕು ಸರ್. ಮತ್ತೆ ಇನ್ನೊಂದು, ರೈತರಾದವರು ಅವ್ರು ಏನ್ ತಿಂತಾರೋ ಅದನ್ನ ಅವ್ರ ಮಕ್ಕಳಿಗೂ, ಬೇರೆಯವ್ರ ಮಕ್ಕಳಿಗೆ, ಅವ್ರ ಮಕ್ಕಳಿಗೆ ಎಲ್ಲರಿಗೂ ಒಂದೇ ತರ ಕೊಡೋದನ್ನ ಯೋಚನೆ ಮಾಡ್ಕೋಬೇಕು. ಹೌದೌದು ಸರ್. ಕಿರ್ನೆಲ್ಲಿ ಇಲ್ಲ, ತಗೊಂಡು ಬನ್ನಿ ಸರ್. ಇದೊಂದು ಕಿರ್ನೆಲ್ಲಿ ಇದೆ ಸರ್. ಇದೆಲ್ಲ ಮೇವು? ಹೌದು ಸರ್, ಮೇವು ಸರ್. ಇದು ಸೊ ಮೇವು ಇದರಲ್ಲೇ ಮೇವು ಕೂಡ ಬೆಳಕಂತ ಇದ್ದೀನಿ. ಸೊ ರೈತರಿಗೆ ಖುಷಿ ಕೊಡೋ ಸಂದರ್ಭ ಯಾವ್ದಪ್ಪ ಅಂದ್ರೆ ಅಂಜೂರ ಈ ಎಲೆ ಉದುರಿಸಿದೆ. ಇದು ಮತ್ತೆ ಇದು ನಮ್ಗೆ ಏನಂತಂದ್ರೆ ಆಲ್ರೆಡಿ 2 ಸಲ ಮೊದಲನೇ ಹಂತ. ಬೆಳಿತಾ ಇದೀನಿ ಅನ್ನೋದಕ್ಕೆ ಮೊದಲನೇ ನಾನೇ ಶ್ರಮ ಪಟ್ಟಿದ್ದೇನೆ, ಅದಕ್ಕೆ ತಕ್ಕನಾದ ಹುಡುಗರು ಇಲ್ಲಿ ಬಂದ್ರೆ ಬಹಳ ಖುಷಿಯಾದ ಸಮಯ ಇದು. ಭೂಮಿ ತಾಯಿಗೆ ಯಾವತ್ತೇ ಆಗ್ಲಿ ನಾವು ಬೀಜ ಬಿತ್ತಿದ್ರೆ ನಮಗೆ ಫಲ ಕೊಡೋದ್ರೆ ಇರಲ್ಲ. ನಾವು ನೆತ್ತರ ಭೂಮಿ 3 ವರ್ಷ ಆಗಿದೆ ಸರ್. ಇದೊಂದು ರೈತರಿಗೆ ಖುಷಿ ಕೊಡೋ ಸಂದರ್ಭ ಯಾವ್ದಪ್ಪ ಅಂದ್ರೆ ಅವ್ನು ನೆಟ್ಟಿರೋ ಬೆಳೆ ಫಸಲು ಕೊಟ್ಟವ್ರಿಗೆಲ್ಲ ಇದೊಂದು ಇದು ನಮ್ಗೆ ಏನು ಹೇಳಿಲ್ಲ ಅವ್ರಿಗೆ. ಮೊದಲನೇ ಹಂತ ನನ್ನ ಪ್ರಕಾರ. ಇದು ನಾನು ಸುಧಾರಿಸ್ತಾ ಇದೀನಿ, ನಾನು ಬೆಳಿತಾ ಇದೀನಿ ಅನ್ನೋದಕ್ಕೆ ಮೊದಲನೇ ಹಂತ. ಹಾಗಾಗಿ ಅವನೇ ಶ್ರಮ ಪಟ್ಟಿದ್ದಾನೆ ಅದಕ್ಕೆ ಸರ್. ಅಂದ್ರೆ ನಾನು ಏನಂತಂದ್ರೆ ಏನೇ ನನ್ನ ಭೂಮಿಲಿ ನಾನು ಕಡಿತೀನಿ, ತ್ಯಾಜ್ಯ ಏನೇ ಇರಲಿ, ಏನ್ ನಾನು 5 ಅಡಿಗೆ ಸಾಲ್ ಯಾವತ್ತೇ ಆಗಲಿ ನಾನು ಬೀಜ ಮಾಡಿರೋದು 11 ಅಡಿ ತೆಂಗಿನ ಫಲ ಕೊಡೋದೇ ಇರಲ್ಲ. ಅದನ್ನ ಭೂಮಿ ಆಗ್ಲಿ ಅದಕ್ಕೆ ಇದೊಂದು ನಾನು ತೆಂಗಿಗೆ ಹೇಳ್ಬೇಕಂದ್ರೆ ಗೊಬ್ಬರ ಇದುವರೆಗೂ ಕೊಟ್ಟೇ ಇಲ್ಲ ತೆಂಗಿಗೆ. ಬಟ್ ಇಲ್ಲಿ ಹೆಂಗ್ ಕೊಡ್ತೀನಿ ಆ ಗೊಬ್ಬರ ತೆಂಗು ಪೂರ್ತಿ ಆವರಿಸ್ತಾ ಹೋಗುತ್ತೆ. ಮಾತಾಡ್ಲಿಲ್ಲ ಅವತ್ತು, ಏನು ಹೇಳಿಲ್ಲ ಅವ್ರಿಗೆ. ಈ ತರ ಹಾಕಿದ್ದನ್ನ ನೆಕ್ಸ್ಟ್ ನಾನು ಏನ್ ಪ್ರಕಾರ ಇದು ಒಂದ್ಸಲಿ ಈ ತರ ಮಣ್ಣು ಅಂದ್ರೆ ನಾವು ಮಣ್ಣನ್ನು ಅಷ್ಟೇ ಒಂದೇ ಸಲ ಯಥೇಚ್ಛವಾಗಿ ತುಂಬಾರು. ಅಂದ್ರೆ ನಾನೇನಂತಂದ್ರೆ ಏನೇ ನಾವೇನ್ ಗೊಬ್ಬರ ಹಾಕಿಲ್ಲ, ನಾನು ಏನ್ ಕಡಿತೀನಿ, ತ್ಯಾಜ್ಯ ಏನೇ ಇರಲಿ, ಏನ್ ನಾನು 5 ಅಡಿಗೆ ಸಾಲ್ ಮಾಡಿಸ್ಕೊಂಡು ಗೊಬ್ಬರ 11 ಅಡಿ ತೆಂಗಿನ ಗಿಡದಿಂದ ಗ್ಯಾಪ್ ಆತರ ಮಾಡ್ಕೊಂತ ಮಣ್ಣಿನ ಕ್ವಾಲಿಟಿ ತುಂಬ್ತಾ ಹೋಗ್ತೀನಿ.
ಮೇನ್ ತೆಂಗಿಗೆ ಹೇಳ್ಬೇಕು ಗೊಬ್ಬರ ಇದುವರೆಗೂ ಕೊಟ್ಟೇ ಇಲ್ಲ ತೆಂಗಿಗೆ, ಬಟ್ ಇಲ್ಲಿ ಹೆಂಗ್ ಕೊಡ್ತೀನಿ ಆ ಗೊಬ್ಬರನ ಬೆಳೆ ನಾಶ ಕೂಡ ತಗೊಂಡು ನೋಡ್ಕೊಂತಾ ಇದೆ. ನನಗೆ ಯಾವಾಗ ಈ ತರ ಹಾಕಿದ್ರೆ ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ, ಒಂದು ವರ್ಷಕ್ಕೆಲ್ಲ ಈ ತರ ಮಣ್ಣು ಹೊಡ್ಸ್ಕೊಳ್ಳೋದಕ್ಕೆ ಗ್ಯಾಪ್ ಓಕೆ ಆ ಕಡೆ ಅಂದ್ರೆ ನಾವು ಮಣ್ಣು ಭೂಮಿ ತೆಗ್ದಲ್ಲೇ ಒಂದೇ ಸಲ ಯಥೇಚ್ಛವಾಗಿ ತುಂಬಾರ್ದು ಗಿಡಗಳ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವೇನು ಗೊಬ್ಬರ ಹಾಕ್ಬಿಟ್ಟು ಅದ್ರ ಮೇಲೆ ಏನು ಗೊಬ್ಬರ ಮುಚ್ಚೋದು ಚೆನ್ನಾಗಿ ಹಿಡಿದಿರ್ತಾ ಇದೆ ಮಾತ್ರ ಒಳ್ಳೆ ಮನಸ್ಸೇ ಸರ್, ಹಾಗಾಗಿ ದೇವರು ಕೂಡ ಗೊಬ್ಬರ ಮುಚ್ಚೋಷ್ಟು ಮಾತ್ರ ಮಣ್ಣು ಹಾಕ್ತಿವಿ. ಆತರ ಮಾಡ್ಕೊಂಡು ಮಣ್ಣಿನ ಕ್ವಾಲಿಟಿ ತುಂಬಾ ಚೆನ್ನಾಗಿ ತೋಟ ಮಾಡಿದೀರಾ. ಮೇನ್ ಆಗಿ ನನಗೆ ನಮ್ಮ ಈ ಚಿಕ್ಕನಹಳ್ಳಿ ತಾಲೂಕಲ್ಲಿ ಕನಸಿಂದ ಎಷ್ಟು ಬೇಕಷ್ಟು ನೀರು ಕೊಡ್ತಾರೆ, ಹೆಂಗ್ ಬೇಕಂಗ್ ಉಳುಮೆ ಮಾಡ್ತಾರೆ. ಬೆಳೆ ನಾಶ ಆದ್ರೂ ತೋಟ ಚೆನ್ನಾಗಿ ಇಟ್ಕೊಳ್ಳಲ್ಲ. ಯಾವಾಗೆಲ್ಲ ಒಳಗಡೆ ಓಡಾಡ್ತಿದ್ರೆ ಕಲ್ಲಲ್ಲಿ ಓಡಾಡ್ದಂಗ ಆಗ್ತಿರುತ್ತೆ. ಅಂತವ್ರ ಮಧ್ಯೆ ನೀವು ಲಾಭ ಸ್ಟಾರ್ಟಿಂಗು ಭೂಮಿ ತೆಗ್ದಲ್ಲೇ ಮಾತ್ರ ಒಂದು ಯಾವುದೇ ಒಂದು ಕಾನ್ಸೆಪ್ಟ್ ಅಲ್ಲಿ ನೀರು ಇದ್ರಲ್ಲಿ ಇಂಗ್ತಾ ಇಲ್ಲ ಮಾಡೋದಕ್ಕಾಗುತ್ತೆ ಸರ್. ನಾನು ನೀರು ಚೆನ್ನಾಗಿ ಹೇಳ್ತಾನೆ ಇದ್ದೀನಿ ಅವಾಗಲೇ. ನಿಮ್ಗೆ ಒಳ್ಳೆ ಮನಸ್ಸಿದೆ, ನೆಮ್ಮದಿಗೆ ದೇವರು ಕೂಡ ಸಹಕರಿಸ್ತಾ ಇದ್ದಾರೆ ಸರ್. ಮತ್ತೆ ಅದ್ರಲ್ಲಿ ಸುಮ್ಮನೆ ಬೇಜಾರಾದ ತುಂಬಾ ಚೆನ್ನಾಗಿ ತೋಟ ಮಾಡಿದ್ದೀರಾ. ಬೇರೆಯವರಿಗೆ ನಮ್ಮ ಈ ಚಿಕ್ಕನಹಳ್ಳಿ ತಾಲೂಕಲ್ಲಿ ಇದನ್ನ ನೋಡ್ಕೊಂಡು ಬೇರೆ ಸುಮಾರು ಬೇಕಷ್ಟು ನೀರು ಕೊಡ್ತಾರೆ, ಹೆಂಗ್ ಬೇಕಂಗ್ ಉಳುಮೆ ಮಾಡ್ತಾರೆ. ಮೇನ್ ಆಗಿ ಆದ್ರೂ ತೋಟ ಚೆನ್ನಾಗಿ ನೋಡಿದ್ದೇನಪ್ಪ ಅಂತ ಒಳಗಡೆ ಓಡಾಡ್ತಿದ್ರೆ ಕಲ್ಲಲ್ಲಿ ಓಡಾಡ್ದಂಗ ರೈತರು ಜಾಸ್ತಿ ಅವ್ರ ಮಧ್ಯೆ ನೀವು ಲಾಭ ಎಲ್ಲಿ ನಾವು ನಾಳೆ ನಮ್ಮ ಮಾದರಿ ರೈತರು ಇದ್ದಾರೆ. ಅರುಣ್ ಸರ್ ಆಗಿರ್ಬೋದು, ಮತ್ತೆ ಈ ತರ ನಾನು ಸುಮಾರು ತೋಟಗಳು ವಿಸಿಟ್ ಮಾಡಿದ್ದೀನಿ. ಅವ್ರ ತೋಟಗಳಿಗೆಲ್ಲ ಹೋದಾಗ ಏನಪ್ಪಾ ಅಂತಂದ್ರೆ ಹೌದು ಮಾಡ್ಬೋದು, ನೆಮ್ಮದಿಗೆ ಅಂತ ಕನ್ವರ್ಟ್ ಮಾಡಬೇಕು. ಬೇರೆ ಅದ್ರಲ್ಲಿ ಸುಮ್ಮನೆ ನಮ್ ಬೇಜಾರಾದ ಬಂದು ಕುಂತ್ಕೊಬೇಕು ಅಂದ್ರೆ ಸಮಗ್ರವಾಗಿ ಬೆಳಿಬೇಕು. ಇವತ್ತು ಬೇರೆಯವರಿಗೆ ಬಹಳ ಚೆನ್ನಾಗಿ ವಿವರಣೆ ಮಾಡಿದ್ರು. ಮೆಣಸು ಬಗ್ಗೆ ಕೂಡ ಅವ್ರನ್ನ ಈಗ ಗೈಡ್ ಕೇಳಿದಾಗ ಚೆನ್ನಾಗಿ ಹೇಳ್ಕೊಟ್ರು ಮಾಡ್ಬೋದು ಅಂತ ಅಂತಂದ್ರೆ. ಹಂಗಾಗಿ ಸಪೋರ್ಟ್ ಮಾಡೋ ರೈತರು ಜಾಸ್ತಿ ಇದಾರೆ ಸರ್. ಈ ವಿಚಾರವಾಗಿ ಏನು ಹಳೆ ನಮ್ಮ ಮಾದರಿ ರೈತರು ಇದ್ದಾರೆ. ಅರುಣ್ ಸರ್ ಆಗಿರ್ಬೋದು, ಮತ್ತೆ ಈ ತರ ಸುಮಾರು ತೋಟಗಳು ವಿಸಿಟ್ ಮಾಡಿದ್ದೀನಿ. ಅವರು ಕೂಡ ಬಹಳ ತೋಟಗಳಿಗೆಲ್ಲ ಹೋದಾಗ ಏನಪ್ಪಾ ಅಂತಂದ್ರೆ ಹೌದು ಮಾಡ್ಬೋದು, ಮೆಣಸು ಮಾಡ್ಬೋದು. ಅದಕ್ಕೆ ಪೂರ್ವಕವಾಗಿ ನಾವು ಜಮೀನ ಸ್ವಲ್ಪ ಹೈಟ್ ಮಾಡ್ಕೊಬೇಕು. ಯಾಕಂದ್ರೆ ನೀರ್ ನಿಂತ್ರೆ ಸಮಗ್ರವಾಗಿ ಬೆಳಿಬೇಕು. ಆ ಉದ್ದೇಶವಾಗಿ ಸ್ವಲ್ಪ ಭಾಗ ಚೆನ್ನಾಗಿ ಮೆಣಸೇನು ಆ ಭಾಗ ಸ್ವಲ್ಪ ಮೆಣಸು ಬಗ್ಗೆ ಕೂಡ ಅವ್ರನ್ನ ಈಗ ಗೈಡ್ ಕೇಳಿದಾಗ ಬಹಳ ಚೆನ್ನಾಗಿ ಹೇಳ್ತಾರೆ. ನಿಮ್ ತೋಟದಲ್ಲಿ ಎಲ್ಲೂ ನೀರು ನಿಲ್ಲ ತರ ಇಲ್ಲ ಸರ್, ಅರ್ದು ಆಚೆ ಹೋಗುತ್ತೆ ಸರ್. ನಾನು ನೀವು ನೋಡಿದಂಗೆ ಕಾಲುವೆ ಕೊಟ್ಟಿದ್ದೀನಿ, ಮತ್ತೆ ನನ್ನ ತೋಟಕ್ಕೆ ನೀರು ಕೊಡ್ತೀನಿ. ಅದನ್ನ ಪೂರ್ತಿ ಅದೇನು ಇಂಗು ಗುಂಡಿ ಮಾಡಿದ್ದೀನಿ, ಬೋರ್ಗೆ ಇಂಗು ಗುಂಡಿ ಮಾಡಿದ್ದೀನಿ. ಆ ಇಂಗು ಗುಂಡಿ ಎಳಿತಾ ಹೋಗುತ್ತೆ ಸರ್. ನೋಡೋಣ ಏನ್ ನೀರಿದೆ ಎಲ್ಲ ನೀರು ಮೆಣಸು ಅಂತ. ಅದಕ್ಕೆ ಪೂರ್ವಕವಾಗಿ ನಾವು ಜಮೀನ ಸ್ವಲ್ಪ ಹೈಟ್ ಮಾಡ್ಕೊಬೇಕು. ಯಾಕಂದ್ರೆ ನೀರು ನಿಂತ್ರೆ ಮೆಣಸು ಫ್ರೀ ಮಾಡ್ಕೊಂಡು ಆ ಉದ್ದೇಶವಾಗಿ ಸ್ವಲ್ಪ ಆ ಭಾಗ ಮೆಣಸೇನು ಹಾಕ್ತೀನಿ, ಆ ಭಾಗನ ಸ್ವಲ್ಪ ಗೊಬ್ಬರ ಮತ್ತೆ ಮಣ್ಣಿಗಳಿಂದ ಇದು ಮಾಡ್ತಾ ಇದ್ದೀನಿ ಸರ್. ಆಕ್ಚುಲಿ ನಿಮ್ ತೋಟದಲ್ಲಿ ಎಲ್ಲೂ ನೀರು ನಿಲ್ಲ ತರ ಇಲ್ಲ ಸರ್, ಎಲ್ಲ ಅರ್ದು ಆಚೆ ಹೋಗುತ್ತೆ ಸರ್. ನಾನು ನೀವು ನೋಡ್ದಂಗೆ ಕಾಲುವೆ ಕೊಟ್ಟಿದ್ದೀನಿ, ಮತ್ತೆ ನನ್ನ ತೋಟಕ್ಕೆ ನೀರು ಕೊಡ್ತೀನಿ. ಅದನ್ನ ಪೂರ್ತಿ ನಾನು ಅದೇನು ಇಂಗು ಗುಂಡಿ ಮಾಡಿದ್ದೀನಿ, ಬೋರ್ಗೆ ಇಂಗು ಗುಂಡಿ ಮಾಡಿದ್ದೀನಿ. ಆ ಇಂಗು ಗುಂಡಿ ಎಳಿತಾ ಹೋಗುತ್ತೆ ಸರ್. ಅದು ನಂದು ಏನ್ ನೀರಿದೆ ಎಲ್ಲ ನೀರ್ನು ಅದೇ ಎಳಿಯುತ್ತೆ ಸರ್. ಅದು ಒಳ್ಳೆ ವಿಚಾರ ಸರ್. ಸರ್ ನಿಮ್ ಟೈಮ್ ಕೊಡೋದಕ್ಕೆ ತುಂಬಾ ಧನ್ಯವಾದ ಸರ್. ನಿಮಗೂ ಅಷ್ಟೇ ಪಾಪ ಇವತ್ತು ಫ್ರೀ ಮಾಡ್ಕೊಂಡು ನೀವು ಎಷ್ಟೆಲ್ಲ ಕೆಲ್ಸಗಳು ಒತ್ತಡ ಇದ್ರೂ ಆ ಒತ್ತಡದ ಮೈಂಡ್ ರಿಲೀಫ್ ಮಾಡ್ಕೊಂಡು ಬಂದು ಇವತ್ತು ನಮ್ಮ ತೋಟಕ್ಕೆ ಬಂದು ಸಂದರ್ಶನ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ. ನಿಮಗೂ ಅಷ್ಟೇ ಸರ್, ದೇವ್ರು ಒಳ್ಳೇದ್ ಮಾಡ್ಲಿ, ಚೆನ್ನಾಗಿಟ್ಟಿರ್ಲಿ ಸರ್. ಥ್ಯಾಂಕ್ ಯು ಸರ್.